ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 28 ಏಪ್ರಿಲ್ ಥರ್ಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ SSC GD GK ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳನ್ನು ಹಾಗೆ GK ಕ್ಲಾಸ್ಗಳು, ಸೈನ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ನೀವು ಮಿಸ್ ಮಾಡಬೇಡಿ. ಆ್ಯಂಡ್ ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ಏನಂತ ಹೇಳಿದ್ದೆ, ಒಂದು ಶಿಫ್ಟಲ್ಲಿ ನಿಮಗೆ ಸಿಗದೇ ಇರತಕ್ಕಂಥ ಕ್ವಶನ್ಗಳು ಆ್ಯಂಡ್ ದೆನ್ ನೆಕ್ಸ್ಟ್ ಶಿಫ್ಟಲ್ಲಿ ಏನಾದರೂ ಪ್ರಶ್ನೆಗಳು ಜಾಸ್ತಿ ಅವೈಲೇಬಲ್ ಸಿಕ್ತು ಅಂತಂದರೆ ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡಲಾಗುವುದು. ಆ್ಯಂಡ್ ದೆನ್ ಆ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಆ ಒಂದು ಕ್ವಶನ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗುವುದು ಅಂತ ಹೇಳಿದ್ದೆ. ಸರಿನಾ? ಸೊ ಅದೇ ಒಂದು ರೀಸನಿಂದ ಈ ಒಂದು ಕ್ಲಾಸಲ್ಲಿ ನಿಮಗೆ ಸೆಕೆಂಡ್ ಶಿಫ್ಟಿನ ಕ್ವಶನ್ಗಳು ಸಹ ನೋಡೋಕ್ಕೆ ಸಿಗ್ತವೆ. ಸೊ ಜಸ್ಟ್ ಉದ್ದೇಶ ಏನು ಅಂತಂದರೆ ಒಟ್ಟಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು. ಆ್ಯಂಡ್ ದೆನ್ ಜಾಸ್ತಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ಕ್ವಶನ್ಗಳನ್ನು ಕೇಳ್ತಾ ಇದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಆಗಿರುತ್ತೆ. ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಶುದ್ಧ ಗಾಳಿಗಾಗಿ ಭಾರತ ಸರ್ಕಾರವು ಯಾವ ಪ್ರಮುಖ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವುದಕ್ಕಾಗಿ ಸರ್? ಶುದ್ಧ ಗಾಳಿಗಾಗಿ. ಹಾಗಾದ್ರೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಸ್ವಚ್ಛ ಭಾರತ್ ಮಿಷನ್ ಅಂತ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣಾ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ, ಹಾಗೆ ಒಂದು ಉಜಾಲ ಯೋಜನೆ ಅಂತ ಕೊಟ್ಟಿದ್ದಾರೆ, ಹಾಗೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ನಮಾಮಿ ಗಂಗೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಹೇಳ್ಬೋದಾ? ಯಾವುದಾಗ್ಬೋದು ಸರ್? ನಮಾಮಿ ಗಂಗೆಗೆ ಮತ್ತು ಗಾಳಿಗೆ ಸಂಬಂಧ ಇಲ್ಲ, ಸೊ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಉಜಾಲ ಮತ್ತು ಈ ಒಂದು ಗಾಳಿಗೆ ಸಂಬಂಧ ಇಲ್ಲ, ಸೊ ಜ್ವಾಲೆ ಮತ್ತು ಗಾಳಿ ಮತ್ತೆ ಮಿಕ್ಸ್ ಆಗಲ್ಲ, ಸೊ ಇದು ಆಗಲ್ಲ ಸರ್. ಆ್ಯಂಡ್ ದೆನ್ ಸ್ವಚ್ಛ ಭಾರತ್ ಮಿಷನ್ ಇದು ಆಗ್ಬೋದು, ಇಲ್ಲ ಅಂದರೆ ಇದು ಆಗ್ಬೋದು. ಸೊ ಯಾವುದಾಗತ್ತಿದೆ ಎರಡರಲ್ಲೂ ಅಂತ? ಓಕೆ, ಸ್ವಚ್ಛ ಭಾರತ್ ಮಿಷನ್ ಆಗುತ್ತಾ ಅಥವಾ ಈ ಒಂದು NCAP ರಾಷ್ಟ್ರೀಯ ಸ್ವಚ್ಛ ವಾಯು ಕಾರ್ಯಕ್ರಮ ಆಗುತ್ತಾ? ಸೊ ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ ಸ್ವಚ್ಛತೆಯ ಬಗ್ಗೆ ಕೇಳಿದೆ. ಓಕೆ, ಸೊ ಗಾಳಿಯ ಸ್ವಚ್ಛತೆ ಅಲ್ಲ, ಬದಲಾಗಿ ನಮ್ಮ ಭೂಮಿಯ ಸ್ವಚ್ಛತೆ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಒಂದು ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡೋದಾಗಿರ್ಬೋದು, ಇಲ್ಲ ಅಂತಂದರೆ ಎಲ್ಲವನ್ನ ಸಹ ನಾವು ಕ್ಲೀನ್ ಮಾಡೋದಾಗಿರ್ಬೋದು. ಬಟ್ ಇಲ್ಲಿ ಗಾಳಿಗೆ ಪಟ್ಟಿರುವ ಹಾಗೆ ಅಥವಾ ಈ ಒಂದು ಶುದ್ಧ ಗಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾವುದು ಅಂದರೆ ರಾಷ್ಟ್ರೀಯ ಸ್ವಚ್ಛ ವಾಯು ಕಾರ್ಯಕ್ರಮ ಅಂತ ಹೇಳ್ತೀವಿ. ಹಾಗಾದರೆ ಇದು ಬಂದಿರತಕ್ಕಂಥ ವರ್ಷ ಯಾವಾಗ ಸರ್ ಅಂತ ಕ್ವಶನ್ ಇರುತ್ತೆ. ಸೊ ಯಾವಾಗ ಇದು ಬಂದಿದೆ ಅಂತ 2019ರಲ್ಲಿ ಇದು ಜಾರಿಗೆ ಬಂದಿದೆ. ಯಾವುದು? ಈ ಒಂದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಇಂಗ್ಲೀಷಲ್ಲಿ ಕೇಳ್ಬೋದು, ನಿಮಗೆ ನೆನಪಿಟ್ಕೊಳ್ಳಿ ಈ ಒಂದು NCAPಯ ಫುಲ್ ಫಾರ್ಮ್ ಏನು ಅಂತ. ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್. ನಿಮಗೆ ಜಸ್ಟ್ ಹೀಗೆ ಕೇಳಲ್ಲ, ಈ NCAPಯ ಫುಲ್ ಫಾರ್ಮ್ನಲ್ಲಿ ಏನ ಒಂದು ವಿಸ್ತೃತ ರೂಪ ಏನು ಅಂತ ನಿಮಗೆ ಕೇಳಬಹುದು. ಓಕೆ, ಎ ಅಂದರೆ ಏನಾಗುತ್ತೆ? ಆಲ್ ಅಂತ ಆಗುತ್ತಾ, ಏರ್ ಅಂತ ಆಗುತ್ತಾ, ಅಥವಾ ಮತ್ತೆ ಇನ್ನೊಂದೆರಡು ಆಪ್ಷನ್ ಕೊಡಬಹುದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಏರ್ ಅಂತ ಆಗುತ್ತೆ ಅಂತ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಬಂದಿರತಕ್ಕಂಥ ವರ್ಷ ಯಾವಾಗ ಸರ್? 2014ರಲ್ಲಿ ಬಂದಿದೆ ಇದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ನಮಾಮಿ ಗಂಗೆ ಬಂದಿರತಕ್ಕಂಥ ವರ್ಷ ಯಾವಾಗ ಸರ್? ಇದು ಸಹ 2014ರಲ್ಲಿ ಬಂದಿದೆ ಸರ್ ಇದು. ಹಾಗಾದರೆ ಉಜಾಲ ಯೋಜನೆ ಯಾವಾಗ ಬಂದಿದೆ ಅಂತ? 2015ರಲ್ಲಿ ಈ ಒಂದು ಉಜಾಲ ಯೋಜನೆ ಬರುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟು ಇರುತ್ತೆ. ಹಾಗಾದರೆ ರೀಸೆಂಟಾಗಿ ಒಂದು ಯೋಜನೆ ಬಹಳ ಅಂದರೆ ಬಹಳ ಪ್ರಚಲಿತದಲ್ಲಿದೆ ಆ್ಯಂಡ್ ದೆನ್ ಸಾಕಷ್ಟು ಕೇಳೋ ಚಾನ್ಸಸ್ ಇರುತ್ತೆ. ಯಾವುದು? ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅಂತ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ಪ್ರಧಾನಮಂತ್ರಿ ಧನ ಧಾನ್ಯ ಯೋಜನೆ ಯಾವ ವರ್ಷ ಇದು ಜಾರಿಗೆ ಬಂದಿದೆ ಸರ್? 2025 ಜುಲೈಯಲ್ಲಿ ಇದು ಜಾರಿಗೆ ಬರುತ್ತೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಅಂದರೆ ಸಾಕಷ್ಟಿದೆ. ಓಕೆ, ಸೊ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಫಸ್ಟ್ ಇದರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನ್ನೋದು ವರ್ಷ ನೆನ್ಪಿಟ್ಕೊಳ್ಳಿ. ಅದಾದ ನಂತರ 2025 ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ SEZ ಇದೆ. SEZ ಅಂದರೆ ಏನು ಸರ್? ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೀವಿ? ಸ್ಪೆಷಲ್ ಎಕನಾಮಿಕ್ ಝೋನ್. ಕಾಯ್ದೆ 2005ರ ಪ್ರಕಾರ SEZನಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿ ಕೆಲಸ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೌಕರರಿಗೆ ಪ್ರಾಧಿಕಾರವು ಯಾವ ಅನುದಾನಗಳು ಅಥವಾ ಲಾಭಗಳನ್ನು ಒದಗಿಸ್ತದೆ ಅಂತ ಕೇಳಿದ್ದಾರೆ. ಯಾವ ಒಂದು ಅನುದಾನಗಳು ಅಥವಾ ಒಂದು ಲಾಭಗಳನ್ನು ಒದಗಿಸ್ತದೆ? ಕೇವಲ 100% ಆದಾಯ ತೆರಿಗೆ ವಿನಾಯಿತಿ ನೀಡುತ್ತದೆ ಅಂತೆ. ಹೌದಾ? ಅಂದರೆ ಹಣದುಬ್ಬರ ಭತ್ಯೆ, ಗುಂಪು ವಿಮೆ ಮತ್ತು ವೈದ್ಯಕೀಯ ಲಾಭಗಳನ್ನು ನೀಡುತ್ತದೆ ಅಂತೆ. ಇಲ್ಲ ಅಂದರೆ ಕೇವಲ ಉಚಿತ ಸಾರಿಗೆ ನೀಡುತ್ತದೆ ಅಂತೆ. ಇಲ್ಲ ಅಂತಂದರೆ ಇದು ಯಾವುದೇ ಸರ್ಕಾರಿ ಅನುದಾನವನ್ನು ಒದಗಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಏನು ಕೊಡಬಹುದು ಲಾಭಗಳು? ಏನಾದರೂ ಕೊಡಬಹುದಾ? ಏನು ಕೊಡಬಹುದು? ಏನಾದರೂ ಒಂದು ಕೊಟ್ಟೆ ಕೊಡುತ್ತೆ. ಓಕೆ, ಸೊ ಕೊಡಲಿಲ್ಲ ಅಂತಂದರೆ, ಓಕೆ ಒದಗಿಸಲಾಗುವುದಿರಲಿಲ್ಲ ಅಂತಂದರೆ ಇದು ಇಂಪಾರ್ಟೆಂಟ್ ಆಗ್ತಾನೆ ಇರಲಿಲ್ಲ. ಯಾಕಂದರೆ ಸಾಕಷ್ಟು ಸೆಕ್ಟರ್ಗಳಲ್ಲಿ ಏನೂ ಕೊಡಲ್ಲ. ಸೊ ಅದೆಲ್ಲ ಕೇಳೋಕ್ಕಾಗಲ್ಲ. ಸೊ ಏನಾದರೂ ಒಂದು ಕೊಡ್ತಿರ್ಬೋದಲ್ಲ. ಏನು ಕೊಡ್ತಾರೆ ಅಂತಂದರೆ ನಿಮಗೆ ಇಲ್ಲಿ ವೈದ್ಯಕೀಯ ಲಾಭಗಳು ಕೊಡ್ತಾರೆ. ಓಕೆ, ವೈದ್ಯಕೀಯ ಲಾಭಗಳು, ನಿಮಗೆ ಇನ್ಶೂರೆನ್ಸ್ ಕೊಡ್ತಾರೆ. ಓಕೆ, ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತಾರೆ. ಅಂತ ನೀವು ಒಂದು ಗ್ರೂಪ್ ಇನ್ಶೂರೆನ್ಸ್ ಕೊಡ್ತಾರೆ. ಅಂತ ನೀವು ಒಂದು ಹಣದುಬ್ಬರ ಭತ್ಯೆಯನ್ನು ಸಹ ನಿಮಗೆ ನೀಡ್ತಾರೆ. ಸರಿನಾ? ಸೊ ಹಣದುಬ್ಬರ ಭತ್ಯೆ ಅಂತಂದರೆ ನಾವೇನಂತ ಹೇಳ್ತೀವಿ? ಡಿ ಅಂತ ಹೇಳ್ತಾರಲ್ವಾ? ಸೊ ಅದೇ ಇದು. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು? ಈ ಒಂದು SEZ ಕಾಯ್ದೆಯ
ಒಂದು ನೌಕರರಿಗೆ ಸಿಗ್ತಕ್ಕಂಥ ಲಾಭಗಳು. ಹಾಗಾದರೆ ಒಂದು SEZ ಕಾಯ್ದೆ ಕೇಳಬಹುದಲ್ಲ ನಿಮಗೆ. SEZ ಕಾಯ್ದೆ ಬಂದಿರತಕ್ಕಂಥ ವರ್ಷ ಯಾವಾಗ ಅಂತ 2005. ಓಕೆ ಏನಂತ ಹೇಳ್ತೀವಿ, ಒಂದು 2005 ಅಂತ ಹೇಳ್ತೀವಿ. ಹಾಗಾದರೆ SEZಗಿಂತ ಮುಂಚೆ ಯಾವ ಒಂದು ಕಾಯ್ದೆ ಇತ್ತು ಅಂತ, ಯಾವುದಿತ್ತು ಸರ್? ಈ ಒಂದು EPZ ಇತ್ತು. ಓಕೆ ಏನಿತ್ತು, EPZ ಇತ್ತು, ನೆನ್ಪಿಟ್ಕೊಳ್ಳಿ. ಯಾವುದು EPZ. SEZ ಮುಂಚೆ ಇರ್ತಕ್ಕಂಥ ಒಂದು ಕಾಯ್ದೆ ಯಾವುದಾಗಿತ್ತು ಸರ್? EPZ ಆಗಿತ್ತು. ಓಕೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದು ಡಿಫ್ರೆಂಟ್ ಆ್ಯಂಗಲಲ್ಲಿ ಕೇಳಿದಾನೆ ಪ್ರಶ್ನೆ. ಓಕೆ ಮೀನ್ಸ್ ಡೈರೆಕ್ಟಾಗಿ ನಿಮಗೆ ಕೇಳಿಲ್ಲ, ಬಟ್ ಇಂಡೈರೆಕ್ಟಾಗಿ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ದಾನೆ. ಸೊ ಅದಕ್ಕೆ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವುದೇ ಒಂದು EPZ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಹಾಬಾರ್ ಬಂದರಿನ ಮೂಲಕ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಭಾರತವು ಯಾವ ದೇಶ ಅಥವಾ ಪ್ರದೇಶಕ್ಕೆ ನೇರ ವ್ಯಾಪಾರ ಮಾರ್ಗವನ್ನು ಪಡೆಯುತ್ತದೆ ಅಂತ. ಓಕೆ ಇದನ್ನು ಸಹ ನಾವು ನೋಡಿದ್ದೀವಲ್ಲ. ಸೊ ಯಾವ ಒಂದು ದೇಶಕ್ಕೆ ಇದು ವ್ಯಾಪಾರ ಮಾರ್ಗವನ್ನು ಪಡೆಯುತ್ತದೆ? ಯಾವ ದೇಶ ಸರ್ ಅದು? UAE, ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು ಹೇಳ್ಬೋದಾ? ಯಾವುದಾಗುತ್ತೆ ಅಂತ ಗೆಸ್ ಮಾಡಿ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಅಫ್ಘಾನಿಸ್ತಾನ್ ಅಂತ ಹೇಳ್ತೀವಿ. ಯಾವುದು ಒಂದು ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾಗೆ ಕನೆಕ್ಟ್ ಮಾಡುತ್ತೆ. ಓಕೆ ಮಧ್ಯ ಏಷ್ಯಾ ಯಾವುದು ಸರ್? ಇದು ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್ ಇವೆಲ್ಲ ದೇಶಗಳಿದಾವಲ್ವಾ, ಆ ಎಲ್ಲ ದೇಶದ ಜೊತೆ ಕನೆಕ್ಷನ್ ಕೊಡುತ್ತೆ ನಮಗೆ. ಯಾವುದು? ಈ ಒಂದು ಚಹಾಬಾರ್ ಬಂದರು ಅಂತ ಹೇಳ್ತೀವಿ. ಓಕೆ ಯಾವುದು ಅಂತ ಹೇಳ್ತೀವಿ? ಒಂದು ಚಹಾಬಾರ್ ಬಂದರು ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಚಹಾಬಾರ್ ಬಂದರು ಯಾವ ದೇಶದಲ್ಲಿ ಕಂಡುಬರುತ್ತೆ ಸರ್? ಇದು ಕಂಡುಬರೋದು ಇರಾನ್ ದೇಶದಲ್ಲಿ ಕಂಡುಬರುತ್ತೆ. ಇರಾನ್ನಿಂದ ನಾವು 10 ವರ್ಷ ಲೀಸ್ಗೆ ಪಡೆದಿದ್ದೀವಿ ಇದನ್ನು. ಓಕೆ ಎಷ್ಟು ವರ್ಷ? 10 ವರ್ಷ ಲೀಸ್ಗೆ ಪಡೆದಿದ್ದೇವೆ. ಓಕೆ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ 2017ರಲ್ಲಿ ಮೊದಲ ಬಾರಿಗೆ ಏನು ಮಾಡ್ತೇವೆ ನಾವು ಅಂತಂದರೆ, ಇದೇ ಒಂದು ಅಫ್ಘಾನಿಸ್ತಾನಕ್ಕೆ ಚಹಾಬಾರ್ ಬಂದರಿನ ಮೂಲಕ ಗೋಧಿಯನ್ನು ಮಾನವೀಯ ನೆರವಿಗಾಗಿ ನಾವು ಕಳಿಸ್ತೇವೆ. ಓಕೆ ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಇರಾನ್ ನ್ಯೂಸಲ್ಲಿದೆ. ಸೊ ದ್ಯಾಟ್ಸ್ ವೈ ಚಹಾಬಾರ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಆ ಒಂದು ಚಹಾಬಾರ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪಡ್ಕೊಳ್ತದೆ ಇವಾಗ. ಸೊ ನಮ್ಮ ಒಂದು ಇಂಡಿಯಾದ ಒಂದು ದೃಷ್ಟಿಯಿಂದ ನಾವು ನೋಡೋದಾದರೆ, ಆ್ಯಂಡ್ ದೆನ್ ಇಡೀ ಒಂದು ವರ್ಲ್ಡಿನ ಒಂದು ದೃಷ್ಟಿಯಿಂದ ನೋಡೋದಾದರೆ, ಆ್ಯಂಡ್ ದೆನ್ ಮಧ್ಯಪ್ರಾಚ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ, ಸೊ ಆ ಕಾರಣಕ್ಕಾಗಿ ಚಹಾಬಾರ್ ಮೇಲೆ ಪ್ರಶ್ನೆ ಮತ್ತೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಅದಕ್ಕೆ ಅದ್ರ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಚಹಾಬಾರ್ ಅಂತಂದರೆ ಇರಾನ್ ಬಗ್ಗೆ ಹೇಳಬೇಕಲ್ವಾ. ಸೊ ಹಾಗಾದರೆ ಇರಾನ್ನ ರಾಜಧಾನಿ ಯಾವುದು ಅಂತ? ಸರ್ ಇರಾನ್ನ ರಾಜಧಾನಿ ಟೆಹರಾನ್ ಅಂತ ಹೇಳ್ತೇವೆ. ಓಕೆ ಇದು ಗೊತ್ತಿದೆಯಲ್ವಾ ನಿಮಗೆ? ಹಾಗಾದರೆ ಇರಾನ್ ಯಾವ ಒಂದು ಬಂದರನ್ನು ನಮ್ಮ ಭಾರತಕ್ಕೆ ಲೀಸ್ ಕೊಟ್ಟಿದೆ? ಸರಿ ಒಂದು ಚಹಾಬಾರ್ ಬಂದರು ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಇರಾನ್ ಯಾವ ಒಂದು ಜಲಸಂಧಿಯನ್ನು ಇತ್ತೀಚೆಗೆ ಕ್ಲೋಸ್ ಮಾಡಿದೆ ಅಂತ? ಯಾವ ಸರ್ ಅದು? ಹಾರ್ಮುಜ್ ಜಲಸಂಧಿ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಹಾರ್ಮುಜ್ ಜಲಸಂಧಿ ಯಾವ್ಯಾವ ದೇಶಗಳ ಮಧ್ಯೆ ಕಂಡುಬರುತ್ತೆ ಸರ್? ಇದು ಕಂಡುಬರೋದು ಈ ಓಮಾನ್ ಹಾಗೂ ಈ ಒಂದು ಇರಾನ್ ದೇಶಗಳ ಮಧ್ಯೆ ಕಂಡುಬರುತ್ತೆ. ಓಕೆ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವ 2 ಜಲಸಂಧಿಗಳ ಮಧ್ಯೆ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಇಲ್ಲಿ ಯಾವುದು ಅಂದರೆ ಗಲ್ಫ್ ಆಫ್ ಓಮಾನ್. ಓಕೆ ಗಲ್ಫ್ ಆಫ್ ಓಮಾನ್ ಆ್ಯಂಡ್ ದೆನ್ ಇಲ್ಲಿ ಗಲ್ಫ್ ಆಫ್ ಪರ್ಷಿಯಾಗಳ ಮಧ್ಯೆ ನಿಮಗೆ ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು. ಓಕೆ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇರಾನ್ ಯಾವ್ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ? ಓಕೆ ಸೊ ಇಲ್ಲಿ ನಾವು ಇರಾನ್ ಹಾಕೊಳ್ಳೋಣವಾ? ಸೊ ಇಲ್ಲಿ ನಿಮಗೆ ಇಲ್ಲಿ ನೀರಿದೆ ಇಲ್ಲೆಲ್ಲ. ಸೊ ಇಲ್ಲಿ ನಿಮಗೆ ಏನು ಬರುತ್ತೆ ಸರ್? ಇಲ್ಲಿ ನಿಮಗೆ ಟರ್ಕಿ ಬರುತ್ತೆ ದೇಶ. ಟರ್ಕಿ ಆದ ನಂತರ ನಿಮಗೆ ಇಲ್ಲಿ ಯಾವುದು ಬರುತ್ತೆ ಸರ್? ತುರ್ಕ್ಮೆನಿಸ್ತಾನ್ ಬರುತ್ತೆ. ಇಲ್ಲಿ ನಿಮಗೆ ಅಜರ್ಬೈಜಾನ್ ಬರುತ್ತೆ. ಇಲ್ಲಿ ನಿಮಗೆ ಅರ್ಮೇನಿಯಾ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಪಕ್ಕ ಬಂದರೆ ನಿಮಗೆ ಅಫ್ಘಾನಿಸ್ತಾನ್ ಬರುತ್ತೆ. ಆ್ಯಂಡ್ ದೆನ್ ಅಫ್ಘಾನಿಸ್ತಾನದ ಕೆಳಗೆ ನಿಮಗೆ ಇಲ್ಲಿ ಪಾಕಿಸ್ತಾನ ದೇಶ ಕಂಡುಬರುತ್ತೆ. ಓಕೆ ಇದು ನೆನ್ಪಿಟ್ಕೊಳ್ಳಿ. 1 2 3 4 5 6. ಆ್ಯಂಡ್ ದೆನ್ ಇನ್ನೊಂದು ಯಾವುದೋ ಮಿಸ್ ಮಾಡಿದ್ವಲ್ವ ನಾವು? ಯಾವ್ದು ಮಿಸ್ ಮಾಡಿರ್ಬೋದು? ಇರಾಕ್ ಒಂದು. ಓಕೆ ಇರಾಕ್ ಒಂದು. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 49ನೇ ಪ್ರಶ್ನೆ, ಹಿಮಾಲಯ ಪರ್ವತ ಶ್ರೇಣಿಯನ್ನು ಭೌಗೋಳಿಕವಾಗಿ ಎಷ್ಟು ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ? ಯಾವುದು ಸರ್ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಯನ್ನು? ಸೊ ಅಲ್ಲಿ ಕ್ವಶನ್ ಏನಿದೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಏನಂತ ನಾವು ಮಾಡಿಬಿಡ್ತೀವಿ ಆನ್ಸರ್ ಅಂತಂದರೆ, ಸರ್ ಇದು ಗ್ರೇಟರ್ ಹಿಮಾಲಯ ಆ್ಯಂಡ್ ದೆನ್ ಈ ಒಂದು ಹಿಮಾಚಲ ಆ್ಯಂಡ್ ದೆನ್ ಲೆಸರ್ ಹಿಮಾಲಯ ಮೂರಲ್ವಾ? ಆಪ್ಷನ್ ಬಿ ಹಾಕ್ಬಿಡಿ ಅಂತ. ಓಕೆ ಸೊ ಅದಲ್ಲ. ಸೊ 4 ವಿಭಾಗಗಳಾಗಿ ನಾವು ಮಾಡ್ಕೊಂಡಿದ್ದೀವಿ ಸರ್. ನಾವು ಭೌಗೋಳಿಕವಾಗಿ 4 ಶ್ರೇಣಿಯಾಗಿ ಮಾಡ್ಕೊಂಡಿದ್ದೀವಿ. ಯಾವ್ದ್ಯಾವುದು ಹೇಳ್ಬೋದಾ? ಯಾವ್ದ್ಯಾವುದು ಅಂತ? ಒಂದನ್ನು ನಾವು ಪಂಜಾಬ್ ಹಿಮಾಲಯ ಅಂತ ಹೇಳ್ತೇವೆ. ಎರಡನೇದು ಏನಂತ ಹೇಳ್ತೀವಿ ಸರ್? ಈ ಒಂದು ಕುಮಾಯನ್ ಹಿಮಾಲಯ ಅಂತ ಹೇಳ್ತೀವಿ. ಮೂರನೇದೇನಂತ ಹೇಳ್ತೀವಿ? ನೇಪಾಳಿ ಹಿಮಾಲಯ ಅಂತ ಹೇಳ್ತೀವಿ. ಹಾಗಾದರೆ 4ನೇದೇನಂತ ಹೇಳ್ತೀವಿ? ಅಸ್ಸಾಂ ಹಿಮಾಲಯ ಅಂತ ಹೇಳ್ತೀವಿ. ಈ ರೀತಿ 4 ಶ್ರೇಣಿಯಾಗಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೇವೆ. ಓಕೆ ಸೊ ನೀವು ಹಾಗೆ ಹೇಳ್ಬೇಡಿ ಗ್ರೇಟರ್ ಹಿಮಾಲಯ, ಲೆಸರ್ ಹಿಮಾಲಯ ಆ್ಯಂಡ್ ದೆನ್ ಈ ಒಂದು ಹಿಮಾಚಲ ಅಂತ, ಅದು 3 ಆಗುತ್ತೆ. ಓಕೆ ಅದೆಲ್ಲ ನಿಮಗೆ. ಬಟ್ ಇಲ್ಲಿ ನೀವು ವಿಂಗಡಿಸಿದ್ದು ಅಂತ ಕೇಳಿದ್ರೆ, ಅಥವಾ ಈ ಒಂದು ಪರ್ವತ ಶ್ರೇಣಿಯನ್ನು ಭೌಗೋಳಿಕವಾಗಿ ಎಷ್ಟು ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದ್ರೆ, ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು 4. ಸೊ ಇದು ಪಂಜಾಬ್ ಅಲ್ಲ ಸರ್, ಇದು ಕಾಶ್ಮೀರ್ ಹಿಮಾಲಯ ಅಂತ ಕೆಲವೊಬ್ರು ಹೇಳ್ಬೋದು. ಹೌದು, ಈ ಒಂದು ಪಂಜಾಬ್ ಹಿಮಾಲಯವನ್ನು ನಾವು ಕಾಶ್ಮೀರ್ ಹಿಮಾಲಯ ಅಂತ ಸಹ ನಾವು ಕರೆಯಲಾಗ್ತದೆ. ಇದು ನಿಮಗೆ ಗೊತ್ತಿರಲಿ. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್, ನಮ್ಮ ಭಾರತವನ್ನು ಎಷ್ಟು ಭೌಗೋಳಿಕ ಶ್ರೇಣಿಯಲ್ಲಿ ನಾವು ವಿಂಗಡಣೆ ಮಾಡಿದ್ದೇವೆ? ಜಿಯೋಗ್ರಫಿಕಲ್ಲಿ ಎಷ್ಟು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ಹೇಳ್ಬೋದಾ? ಎಷ್ಟು ಭಾಗಗಳಾಗಿ ಸರ್? 6 ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಹಾಗಾದರೆ ನಮ್ಮ ಕರ್ನಾಟಕವನ್ನು ಎಷ್ಟು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ ಸರ್? 3 ಭಾಗಗಳ ವಿಂಗಡಣೆ ಮಾಡಿದ್ದೇವೆ ಸರ್. ಇಲ್ಲ ಸರ್ 4 ಭಾಗಗಳಾಗಿ
ಅಂತ ಕೆಲವರು ಹೇಳ್ಬೋದು. ನಿಮ್ಗೆ ಗೊತ್ತಿರಲಿ, ಮೇನ್ಲಿ 3 ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಒಂದೇನು ಸರ್ ಕರಾವಳಿ ಅಂತ ಹೇಳ್ತೀವಿ, ಇನ್ನೊಂದು ಯಾವುದು ಮಲೆನಾಡು ಏರಿಯಾ ಅಂತ ಹೇಳ್ತೀವಿ, ಇನ್ನೊಂದು ಯಾವುದು ಸರ್ ಮೈದಾನ ಪ್ರದೇಶ ಅಂತ ಹೇಳ್ತೇವೆ. ಓಕೆ, 3 ಭಾಗ. ಬಟ್ ಅದರಲ್ಲಿ ನಾವು ದಕ್ಷಿಣ ಮೈದಾನ ಇನ್ನೊಂದು ಉತ್ತರ ಮೈದಾನ ಅಂತ ಬೇರೆ ಮಾಡ್ಕೊಳ್ತೇವೆ. ಓಕೆ, ಬಟ್ ಮೇನ್ಲಿ 3 ನೆನ್ಪಿಟ್ಕೊಳ್ಳಿ, ಯಾಕಂದರೆ ಸ್ಟೇಟ್ ಎಕ್ಸಾಮಲ್ಲಿ ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, ಹಿಮಾಲಯದ ಅತ್ಯಂತ ಉನ್ನತ ಶಿಖರ ಯಾವುದು ಸರ್? ಮೌಂಟ್ ಎವರೆಸ್ಟ್. ಆ್ಯಸ್ ಯೂಶುವಲ್ ಅದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಎಷ್ಟಿದೆ ಅದರ ಎತ್ತರ? 8848 ಮೀಟರ್ ಕಂಡುಬರುತ್ತೆ ಸರ್. ಹೌದಾ? ಓಕೆ, ಎಷ್ಟು ಕಂಡುಬರುತ್ತೆ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನ ಯಾವ ಭಾಗವು ಗೋಚರಿಸ್ತದೆ ಅಂತ ಕೇಳಿದಾನೆ. ಯಾವ ಸಮಯದಲ್ಲಿ ಸರ್? ಪೂರ್ಣ ಸೂರ್ಯ ಗ್ರಹಣದ ಸಮಯದಲ್ಲಿ ಸೂರ್ಯನ ಯಾವ ಭಾಗವು ಗೋಚರಿಸ್ತದೆ ಅಂತ. ಯಾವ ಭಾಗ ಗೋಚರ ಆಗ್ತಿರಬಹುದು? ಯಾವುದು ಸರ್? ಈ ಒಂದು ಪ್ರೋಟೋಸ್ಪಿಯರ್, ಕೊರೋನಾ ಕೋರ್ ಮತ್ತು ಕ್ರೋಮೋಸ್ಪಿಯರ್ ಅಂತ ಕೊಟ್ಟಿದ್ದಾನೆ. ಸರ್ ಕೋರ್ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಕೋರ್ ಮಧ್ಯದಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಕೋರ್ ನಂತರ ನಿಮಗೆ ಯಾವ್ದು ಬರುತ್ತೆ? ಈ ಪ್ರೋಟೋಸ್ಪಿಯರ್ ಆದ ನಂತರ ಕ್ರೋಮೋಸ್ಪಿಯರ್ ಆದ ನಂತರ ನಿಮಗೆ ಕೊನೆಯದಾಗಿ ಬರೋದು ಕೊರೋನಾ ಅಂತ ಹೇಳ್ತೀವಿ. ಸೊ ಆ ಕಾರಣದಿಂದಾಗಿ ಈ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಅತ್ಯಂತ ಹೊರಭಾಗವಾಗಿರ್ತಕ್ಕಂಥ ಕೊರೋನಾ ಕಂಡುಬರುತ್ತೆ ನಿಮ್ಮ ಈ ಒಂದು ಸೂರ್ಯನಲ್ಲಿ. ಓಕೆ, ಎಲ್ಲಿ ಒಂದು ಸೂರ್ಯನಲ್ಲಿ ಅಂತ ಹೇಳ್ತೀವಿ ಯಾವಾಗ? ಒಂದು ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ. ಓಕೆ, ಸೊ ಅದು ನೆನ್ಪಿಟ್ಕೊಳ್ಳಿ, ಇದು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಸೂರ್ಯನಲ್ಲಿ ಏನೇನು ಕಂಡುಬರುತ್ತೆ ಸರ್? ಈ ಒಂದು ಸೂರ್ಯನಲ್ಲಿ ಒಂದು ಹೈಡ್ರೋಜನ್ ಇದೆ, ಆ್ಯಂಡ್ ದೆನ್ ಇನ್ನೊಂದು ಹೀಲಿಯಂ ಕಂಡುಬರುತ್ತೆ. ಏನೇನಿದೆ? ಹೈಡ್ರೋಜನ್ ಮತ್ತು ಹೀಲಿಯಂ ಇದೆ. ಹಾಗಾದರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರತಕ್ಕಂಥ ದೂರವನ್ನು ನಾವು ಹೇಗೆ ಹೇಳ್ಬೋದು? 1 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂತ ಹೇಳ್ತೇವೆ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಸೂರ್ಯ ಮತ್ತು ಗ್ರಹಣ ಅಂತ ಬಂದಾಗ ಪ್ರಶ್ನೆ ಏನು ಕೇಳ್ಬೋದು ನಿಮಗೆ? ಗ್ರಹಣದ ಮೇಲೆ ಪ್ರಶ್ನೆ ಕೇಳ್ಬೋದು. ಏನು? ಸೂರ್ಯ ಹಾಗೂ ಭೂಮಿಯ ಮಧ್ಯೆ ಈ ಚಂದ್ರ ಬಂದಾಗ, ಯಾರು ಬಂದಾಗ ಸರ್? ಈ ಮೂರು ಬಂದಾಗ ಯಾವ ಗ್ರಹಣ ಉಂಟಾಗ್ತದೆ ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವೇನಂತ ಹೇಳಬೇಕಾಗತ್ತೆ? ಸರಿ, ಇದು ನಾವು ಹೇಳತಕ್ಕಂಥದ್ದು ಸೂರ್ಯಗ್ರಹಣ ಉಂಟಾಗ್ತದೆ ಅಂತ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಸೂರ್ಯ ಮತ್ತು ಭೂಮಿಯಲ್ಲ, ಈ ಒಂದು ಸೂರ್ಯ ಮತ್ತು ಮೂನಿನ ಮಧ್ಯ ನಮ್ಮ ಭೂಮಿ ಬಂದಾಗ ಯಾವ ಗ್ರಹಣ ಉಂಟಾಗ್ತದೆ ಸರ್? ಅವಾಗ ಚಂದ್ರಗ್ರಹಣ ಉಂಟಾಗ್ತದೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು? SME ಮತ್ತು SEM ಅನ್ನೋದು. ಓಕೆ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಸ್ಸಾಮಿನ ಪ್ರಸಿದ್ಧ ಬಿಹು ಹಬ್ಬವನ್ನು ಪ್ರಾಥಮಿಕವಾಗಿ ಯಾವ ಸಮಯದಲ್ಲಿ ಆಚರಿಸಲಾಗ್ತದೆ ಅಂತ. ಓಕೆ, ಸೊ ಇದನ್ನು ಕ್ವಶನ್ ಏನು ಅಂತಂದರೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲೇ ಕೇಳಿದ್ದಾರೆ. ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿಲ್ವಾ ಯಾವುದು ಬಿಹು ಬಗ್ಗೆ? 3 ರೀತಿ ಬಿಹು ಬರುತ್ತೆ. ಯಾವ್ದಾದ್ರು ಬಿಹು ಬರುತ್ತೆ ಸರ್? ಬಿಹು ಒಂದು ಬೋಗಾಲಿ ಅಂತ ಹೇಳ್ತೀವಿ, ನೆನಪಿದೆಯಾ? ಬೋಹಾಲಿ ಬಿಹು ಬರುತ್ತೆ ಸರ್, ಇನ್ನೊಂದು ರೊಂಗಾಲಿ ಬಿಹು ಬರುತ್ತೆ, ಆ್ಯಂಡ್ ಇನ್ನೊಂದು ಕೊಂಗಾಲಿ ಬಿಹು ಬರುತ್ತೆ ಅಂತ ಹೇಳಿದ್ದೆ ನಿಮಗೆ. ಈ ಬೋಗಾಲಿ ಬಿಹು ನಿಮಗೆ ಯಾವ ಒಂದು ತಿಂಗಳಲ್ಲಿ ಆಚರಣೆ ಮಾಡಲಾಗ್ತದೆ ಸರ್? ಇದನ್ನು ನಾವು ಜನವರಿಯಲ್ಲಿ ಆಚರಣೆ ಮಾಡ್ತೀವಿ. ರೊಂಗಾಲಿಯನ್ನು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ? ಏಪ್ರಿಲಲ್ಲಿ ಆಚರಣೆ ಮಾಡ್ತೀವಿ. ಸೊ ಅದಕ್ಕೆ ಏಪ್ರಿಲ್ ಕರೆಂಟ್ ಅಫೇರ್ಸಲ್ಲಿ ನಾವು ನೋಡಿದ್ವಿ ಇದನ್ನು. ನೆಕ್ಸ್ಟ್ ಕೊಂಗಾಲಿ ಬಿಹುವನ್ನು ನಾವು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಸರ್? ಇದನ್ನು ಅಕ್ಟೋಬರಲ್ಲಿ ಆಚರಣೆ ಮಾಡ್ತೇವೆ. ಓಕೆ, ಸೊ ಕ್ಲಿಯರ್ ಇದೆಯಾ? ಸೊ ಏನು ಕೇಳಿದಾನೆ? ಪ್ರಸಿದ್ಧ ಬಿಹು ಹಬ್ಬವನ್ನು ಪ್ರಾಥಮಿಕವಾಗಿ ಯಾವ ಸಮಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಅಕ್ಟೋಬರಲ್ಲಿ ನಿಮಗೆ ದೀಪಾವಳಿ ಬರುತ್ತಾ ಅಥವಾ ಬರಲ್ವಾ? ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಬರುತ್ತಾ ಅಥವಾ ಬರಲ್ವಾ ಸರ್? ಬರಲ್ಲ, ಯಾಕಂದರೆ ನವೆಂಬರಲ್ಲಿ ಜಾಸ್ತಿ ಬರುತ್ತೆ. ಸೊ ಆಪ್ಷನ್ ಏನು ನಾವು ಹೊಡೆದಾಕ್ಬಿಡೋಣ. ನೆಕ್ಸ್ಟ್, ದುರ್ಗಾ ಪೂಜೆಯ ಸಮಯದಲ್ಲಿ ಅಂತ ಕೊಟ್ಟಿದ್ದಾನೆ. ದುರ್ಗಾ ಪೂಜೆಯನ್ನು ನಾವು ಮಾಡ್ತಕ್ಕಂಥದ್ದು ಸಹ ಇದೇ ಒಂದು ನವೆಂಬರಲ್ಲೇ ಮಾಡ್ತೇವೆ ನಾವು. ಓಕೆ, ಕಾರ್ತಿಕ ಮಾಸದಲ್ಲಿ. ಸೊ ಮೀನ್ಸ್ ಆಪ್ಷನ್ ಬಿ ಸಹ ಆಗಲ್ಲ. ಆ್ಯಂಡ್ ನೆಕ್ಸ್ಟ್, ಒಂದು ಪೊಂಗಲ್ ಅಥವಾ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಅಂತ ಕೊಟ್ಟಿದ್ದಾನೆ. ಇದು ಜನವರಿಯಲ್ಲಿ ಆಗುತ್ತೆ, ಯಾಕಂದರೆ ಮಕರ ಸಂಕ್ರಾಂತಿ ನಿಮಗೆ ಜನವರಿಯಲ್ಲೇ ಆಗುತ್ತೆ ಅಲ್ವಾ? ಜನವರಿ 14-15ಕ್ಕೆ. ಆ್ಯಂಡ್ ಪೊಂಗಲ್ ಅದೇ 14-15ಕ್ಕೆ ಆಗುತ್ತೆ. ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ನಾವು ಮಕರ ಸಂಕ್ರಾಂತಿ ಅಂತ ಕರೆದ್ರೆ, ಕೇರಳದಲ್ಲಿ ಮಕರ ಸಂಕ್ರಾಂತಿ ಅಂತ ಅದನ್ನು ನಾವು ಹೇಳಿದ್ರೆ, ಈ ತಮಿಳುನಾಡಲ್ಲಿ ಪೊಂಗಲ್ ಅಂತ ಹೇಳ್ತಾರೆ. ಓಕೆ, ಸೊ ಆಪ್ಷನ್ ಸಿ ಆಗಬಹುದೇನೋ. ಆ್ಯಂಡ್ ದೆನ್ ಹೋಳಿ ಸಮಯದಲ್ಲಿ ಅಂತ ಕೊಟ್ಟಿದ್ದಾನೆ. ಹೋಳಿ ಮಾರ್ಚಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವುದಾಗ್ಬೋದು ಸರ್? ಇಲ್ಲಿ ಜನವರಿ, ಏಪ್ರಿಲ್, ಅಕ್ಟೋಬರ್. ಸೊ 3ರಲ್ಲೊಂದು ಇರಬೇಕು. ಯಾವುದು ಸರ್? ಇಲ್ಲಿ ಜನವರಿ ಇದೆಯಲ್ಲ, ಆಪ್ಷನ್ ಸಿ ಹಾಕ್ಬಿಡೋಣ. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಆಪ್ಷನ್ ಸಿ, ಪೊಂಗಲ್ ಅಥವಾ ಒಂದು ಮಕರ ಸಂಕ್ರಾಂತಿಯ ಸಮಯದಲ್ಲಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಡೆಪ್ತ್ ಕ್ವಶನ್ ಆಗುತ್ತೆ ಇದು ಸ್ವಲ್ಪ. ನಾರ್ಮಲ್ ಆಗಿ ಬಿಹು ಅಂದರೆ ಅಸ್ಸಾಂ, ಬಿಹು ಅಂದರೆ ಅಸ್ಸಾಂ ಅಂತ ಚಿಕ್ಕ ಹುಡುಗರು ಸಾಯವೇ ಹೇಳ್ತಾರೆ. ಬಟ್ ಆ್ಯಸ್ ಅ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇವಾಗ ಒಂದು ಜಾಬ್ ಮಾಡ್ಕೊಳ್ಬೇಕು ಅಂದರೆ ನಮಗೆ 3 ಸಹ ಗೊತ್ತಿರಬೇಕು. ಏನು ಸರ್? ಬೋಗಾಲಿ. ಆ್ಯಂಡ್ ನೆಕ್ಸ್ಟ್ ಯಾವುದು ಸರ್? ಈ ಒಂದು ರೊಂಗಾಲಿ. ಆ್ಯಂಡ್ ಇನ್ನೊಂದು ಯಾವುದು ಸರ್? ಕೊಂಗಾಲಿ. ಓಕೆ, ಏನಂತ ಹೇಳ್ತೀವಿ? ಬೋಗಾಲಿ, ರೊಂಗಾಲಿ ಮತ್ತು ಕೊಂಗಾಲಿ. BJRAKO. ಓಕೆ, ಏನು? BRKJAO ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಮಂತ್ ಕೇಳ್ತಾನೆ ನಿಮಗೆ. ಸ್ಪೆಷಲಿ ಮಂತ್ ಕೇಳ್ತಾನೆ. ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೋಲಾ ಮೊಹಲ್ಲಾ ಹಬ್ಬವನ್ನು ಮುಖ್ಯವಾಗಿ ಯಾವ ಭಾರತೀಯ ರಾಜ್ಯ ಅಥವಾ ಪ್ರದೇಶದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವ ಒಂದು ರಾಜ್ಯದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಆಚರಣೆ ಮಾಡಲಾಗ್ತದೆ ಹೇಳ್ಬೋದಾ? ಯಾವ ಪ್ರದೇಶದಲ್ಲಿ? ರಿಪೀಟೆಡ್ ಕ್ವಶನ್ ಇದು. ಓಕೆ, ಹೋಲಾ ಮೊಹಲ್ಲಾ ಹೇಳಿಲ್ವಾ? ಫಸ್ಟ್ ಶಿಫ್ಟಲ್ಲಿ ಬಂದಿದ್ದಲ್ವಾ ಇದು? ಯಾರು ಆಚರಣೆ ಮಾಡ್ತಾರೆ ಸರ್? ಸಿಖ್ರ ಆಚರಣೆ ಮಾಡ್ತಾರೆ ಇದನ್ನು. ಸೊ ಈ ಒಂದು ಸಿಖ್ರ ಆಚರಣೆ ಮಾಡ್ತಾರೆ. ಯಾವ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಸರ್? ಈ ಒಂದು ಮಾರ್ಚ್ನ ಸಮಯದಲ್ಲಿ ಆಚರಣೆ ಮಾಡ್ತಾರೆ. ಮೀನ್ಸ್ ಈ
ಹೋಳಿ ಆದ 3 ದಿನಗಳ ಕಂಟಿನ್ಯೂ ಆಗಿ ಇದನ್ನು ಆಚರಣೆ ಮಾಡ್ತಾರೆ. ಯಾವುದು ಈ ಒಂದು ಹೋಲಾ ಮೊಹಲ್ಲವನ್ನು. ಸೊ ಮೀನ್ಸ್ ಯಾವ್ದಾಗುತ್ತೆ, ಹರಿಯಾಣ ಆಗುತ್ತಾ ಆ್ಯಂಡ್ ದೆನ್ ಪಂಜಾಬ್ ಆಗುತ್ತೆ. ಓಕೆ, ಪಂಜಾಬ್ ಇದೆಯಲ್ಲ, ಸಿಖ್ ಮೀನ್ಸ್ ಪಂಜಾಬ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಹೋಲಾ ಮೊಹಲ್ಲಾ. ಓಕೆ, ಈಸಿಯಾಗಿ ನೆನಪು ಉಳಿತದೆ ಇದು ನಿಮಗೆ. ಹೋಲಾ ಮೊಹಲ್ಲಾ ಮೀನ್ಸ್ ಏನು, ಹೋಳಿ ಸಮಯದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಸೊ ಅದಕ್ಕೆ ಹೋಳಿ ಮೊಹಲ್ಲಾ ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಹೋಲಾ ಮೊಹಲ್ಲಾ ಅಂತ ನೆನ್ಪಿಟ್ಕೊಳ್ಳಿ. ಮೊಹಲ್ ಫುಲ್ ರಂಗ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನಪು ಉಳಿಯುತ್ತೆ. ಯಾವುದು, ಸಿಖ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅವ್ರ ಪಗಡ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನಿಮಗೆ ನೆನಪು ಉಳಿಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು. ಯಾರ ಬಗ್ಗೆ, ಸರಿ, ಒಂದು ಬಿಹು ಬಗ್ಗೆ. ಇವಾಗಲೇ ನಿಮಗೆ ಹೇಳಿದ್ದೆ ಯಾವುದು ಅಂತ ಹೇಳಿದ್ರೆ ಬೋಗಾಲಿ ಬಿಹು. ಭೋಗಾಲಿ ಬಿಹು. ಓಕೆ, ಆ ಬೋಗಾಲಿ ಬಿಹುಗೆ ಇರತಕ್ಕಂಥ ಇನ್ನೊಂದು ಹೆಸರು ಕೇಳಿದ್ದಾನೆ. ಏನಂತ ಹೇಳ್ತೀವಿ ಸರ್, ಅದನ್ನು ನಾವು ಮಾಘ ಬಿಹು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಮಾಘ ಬಿಹು ಅಂತ ಹೇಳ್ತೀವಿ. ಹೇಗೆ ಸರ್ ಇದನ್ನು ನೆನ್ಪಿಟ್ಕೊಳ್ಬೇಕು ನಾನು? ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತಿಂಗಳುಗಳು ನಿಮಗೆ ನೆನಪಿದೆಯಾ? LKG UKG ಎಲ್ಲ ಹೇಳಿಸ್ತಿದ್ರು. ಮೊದಲನೇದು ಯಾವುದು ಸರ್, ಚೈತ್ರ, ವೈಶಾಖ. ಓಕೆ, ಇದು ಇದೆಯಾ? ಲಾಸ್ಟ್ ಡೇಟ್ ಯಾವುದು ಸರ್, ಮಾಘ, ಫಾಲ್ಗುಣ. ಹಾಗಾದರೆ ಈ ಮಾಘ ಯಾವ ತಿಂಗಳು ಸರ್, ಜನವರಿ. ಫಾಲ್ಗುಣ ಯಾವ ತಿಂಗಳು ಸರ್, ಫೆಬ್ರವರಿ. ಓಕೆ, ಹಾಗಾದರೆ ಯುಗಾದಿ ಯಾವ ತಿಂಗಳು ಆಚರಣೆ ಮಾಡ್ತೀವಿ? ಚೈತ್ರ ಮಾಸದಲ್ಲಿ. ಸೊ ಮೀನ್ಸ್ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಮೀನ್ಸ್ ಜನವರಿಲಿ ಇದನ್ನು ಆಚರಣೆ ಮಾಡ್ತಾರೆ ಅಂತಲೇ ಇದನ್ನು ಮಾಘ ಬಿಹು ಅಂತ ಹೇಳ್ತಾರೆ. ಸೊ ಈ ರೀತಿ ಸಹ ನೀವು ನೆನ್ಪಿಟ್ಕೊಳ್ಬೋದು, ಈಸಿಯಾಗಿ ನೆನ್ಪಿಡ್ತದೆ. ಸೊ ಏನಾದರೂ ನೀವು ಭೋಗಾಲಿಗೆ ಮಾಘ ಅಂತ ಹೇಳ್ತಾರೆ, ಮಾಘಗೆ ಭೋಗಾಲಿ ಅಂತ ಹೇಳ್ತಾರೆ, ಹೀಗೆ ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮಲ್ಲಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ನೆನ್ಪಿಡ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಂಗಾಲಿ ಹೇಳ್ದಲ್ವ ನಿಮಗೆ, ಯಾವಾಗ ಅಕ್ಟೋಬರಲ್ಲಿ. ಆ ಕೊಂಗಾಲಿಗೆ ಈಸಿಯಾಗಿ ನೀವು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂದರೆ KK ಅಂತ. ಕೊಂಗಾಲಿಗೆ ಕಾಟಿ ಬಿಹು ಅಂತ ಸಹ ಕರೀತಾರೆ. ಏನಂತ ಹೇಳ್ತಾರೆ, ಕಾಟಿ ಬಿಹು ಅಂತ ಹೇಳ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೊಂಗಾಲಿ. ಯಾವಾಗ ಏಪ್ರಿಲಲ್ಲಿ ಆಚರಣೆ ಮಾಡ್ತಕ್ಕಂತಹ ರೊಂಗಾಲಿ ಬಿಹು ಏನಿದೆ ಅಲ್ವಾ, ಇದಕ್ಕೆ ಇನ್ನೊಂದು ಹೆಸರಿದೆ. ಏನದು ಸರ್, ಬೋಹಾಗ್ ಬಿಹು ಅಂತ ಹೇಳ್ತಾರೆ. ಭೋಗಾಲಿ ಅಲ್ಲ. ಓಕೆ, ಏನಂತ ಹೇಳ್ತೀವಿ, ಭೋಗಾಲಿ ಅಲ್ಲ, ಬದಲಾಗಿ ಈ ಬೋಹಾಗ್ ಬಿಹು ಅಂತ ಹೇಳ್ತೀವಿ. ಸರಿನಾ? ಸ್ವಲ್ಪ ಇದು ಕನ್ಫ್ಯೂಷನ್ ಆಗ್ತದೆ. ಇದು ಒಂದು ನೆನ್ಪಿಟ್ಕೊಳ್ಳಿ ಸಾಕು. ಸೊ ರಿಮೈನಿಂಗ್ ನಿಮಗೆ 2 ಸಹ ನೆನ್ಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1857ರ ದಂಗೆಯ ನಂತರ ಬಹದ್ದೂರ್ ಶಾ ಜಾಫರ್ ಅನ್ನು ಬ್ರಿಟಿಷರು ಯಾವ ಜೈಲಿಗೆ ಗಡಿಪಾರು ಮಾಡಿದರು ಅಂತ. ಯಾವ ಒಂದು ಜೈಲಿಗೆ ಗಡಿಪಾರು ಮಾಡ್ತಾರೆ ಸರ್ ಅವ್ರನ್ನ? ಸೊ ಅವ್ರನ್ನ ಮಯನ್ಮಾರ ಕಳಿಸ್ತಾರೆ ಸರ್. ಮೀನ್ಸ್ ಈ ಒಂದು ರಂಗೂನಿಗೆ ಕಳಿಸ್ತಾರೆ ಅಂತ ಹೇಳ್ತೇವೆ. ಎಲ್ಲಿ ರಂಗೂನಿಗೆ ಗಡಿಪಾರು ಮಾಡ್ತಾರೆ. ರಂಗೂನಿ ಜೈಲಿಗೆ ಹಾಕಲ್ಲ ಅವ್ರಿಗೆ, ಆ್ಯಕ್ಚುಲಿ ರಂಗೂನಿಗೆ ಗಡಿಪಾರು ಮಾಡ್ತಾರೆ, ಹೋಗಿ ಎಲ್ಲಾದರೂ ಬದ್ಕೊಳ್ತೀನಿ ನೀವು ಅಂತ. ಓಕೆ, ಬಟ್ ಅಲ್ಲಿ ಹೋದ ನಂತರ ಅವರು ಡೆತ್ ಆಗ್ತಾರೆ. ಯಾರು? ಈ ಒಂದು 2ನೇ ಬಹದ್ದೂರ್ ಶಾ ಜಾಫರ್ ಅಂತ ಹೇಳ್ತೀವಿ. ಈ ಮೊಘಲ್ನ ಕೊನೆಯ ಕುಡಿ ಅಂತ ಹೇಳ್ತೀವಿ. ಯಾರು? ಬಹದ್ದೂರ್ ಶಾ ಜಾಫರ್. ಹಾಗಾದರೆ ಬಹದ್ದೂರ್ ಶಾ ಜಾಫರ್ನ ಸೈನಿಕ ದಂಡಾಧಿಕಾರಿ ಯಾರು ಅಂತ ನಾವು ಕೇಳಬಹುದು. ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಸರ್, ಈ ಭಕತ್ ಖಾನ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ ಸರ್, ಈ ಭಕತ್ ಖಾನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಭಕತ್ ಖಾನ್, ಭಕತ್ ಖಾನ್, ಭಕತ್ ಖಾನ್. ಹಾಗಾದರೆ ದೆಹಲಿಯಲ್ಲಿ ಈ ಸ್ವತಂತ್ರದ ಕಿಚ್ಚು ಹತ್ತಿದ್ದು ಯಾವಾಗ ಅಂತ ನಿಮಗೆ ಡೇಟ್ ಕೇಳ್ತಾನೆ. ಯಾವಾಗ ಸರ್ ಅದು ಡೇಟ್? ಮೇ 11ನೇ ತಾರೀಕಿನಂದು. ಯಾಕೆ ಸರ್ 11? ಮೇ 10ರಂದು ಮೀರತ್ತಲ್ಲಿ ದಂಗೆ ಹೇಳ್ತದೆ. ಮೇ 10ರಂದು ಮೀರತ್ನಲ್ಲಿ ದಂಗೆ ಹೇಳ್ತಾರೆ. ಅದೇ ದಂಗೆ ಎದ್ದಿರ್ತಕ್ಕಂತಹ ಸೈನಿಕರು ಮೇ 11ಕ್ಕೆ ಬೆಳಗ್ಗೆ ನಸುಕಿನ ಜಾವ ಇಲ್ಲಿ ಬಂದು ಅವರನ್ನು ಘೋಷಣೆ ಮಾಡ್ಕೊಳ್ತಾರೆ. ಓಕೆ, ನೀವೇ ನಮ್ಮ ರಾಜ, ಬನ್ನಿ ಸಾರ್ ಅಂತ. ಯಾರನ್ನ? 2ನೇ ಬಹದ್ದೂರ್ ಶಾ ಜಾಫರ್ ಅವರನ್ನ. ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಕಾಲಾಪಾನಿ ಜೈನಲ್ಲಿ ಕಂಡುಬರುತ್ತೆ ನಿಮಗೆ ಸರ್. ಶ್ರೀ ವಿಜಯಪುರಮಲ್ಲಿ ಕಂಡುಬರುತ್ತೆ. ಶ್ರೀ ವಿಜಯಪುರಂ ಅಂದರೆ ಏನಂತ ಹೇಳ್ತೀವಿ ನಾವು? ಈಗಿನ ಪೋರ್ಟ್ ಬ್ಲೇರ್ ಏನಿದೆ ಅಲ್ವಾ, ಮೀನ್ಸ್ ಅಲ್ಲೇ ಅಂಡಮಾನಲ್ಲಿ ಕಂಡುಬರುತ್ತಿದ್ದು ಯಾವುದು? ಈ ಒಂದು ಕಾಲಾಪಾನಿ ಜೈಲು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತದ ರಾಷ್ಟ್ರಪತಿಗಳ ಸಹಾಯಕ ಏಡ್ ಡಿ ಕ್ಯಾಂಪ್ ADC ಆಗಿ ನೇಮಕಗೊಂಡ ಮೊದಲ ಮಹಿಳಾ ನೌಕಾಧಿಕಾರಿ ಯಾರು ಅಂತ. ಓಕೆ ಸರ್, ಕರೆಂಟ್ ಅಫೇರ್ಸಿಂದ ಕ್ವಶನ್ಗಳು ಬರ್ತಿದ್ದಾವ ನಿಮ್ಮ ಕ್ಲಾಸಿಂದ ಅಂತ ಕೇಳಿದ್ರೆ, ಓಕೆ ಇಲ್ಲಿ ಬಂದಿದ್ದೆ ನೋಡಿ. ಅಲ್ಲಿ ಅದೊಂದು ಬಿಹುದೇನಿದೆ ಅಲ್ವಾ, ಅದು ಸಹ ಕರೆಂಟ್ ಅಫೇರ್ಸ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಇದು ಸಹ ಎಕ್ಸಾಕ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಅಂತ ಹೇಳ್ತೀವಿ. ಇದನ್ನು ಸಾಕೆ ಸರಿ ನಿಮ್ಗೆ ಹೇಳಿದೆ. ಯಾರು ಸರ್? ಶಿವಾಂಗಿ ಸಿಂಗ್. ರಫೇಲ್ ಯುದ್ಧ ವಿಮಾನ ಓಡಿಸೋರು ಇಲ್ಲಿ ಯಾಕೆ ಬರ್ತಾರೆ ಸರ್ ಇವರು ADC ಆಗಿ? ಸೊ ಇವರಲ್ಲ. ಆ್ಯಂಡ್ ದೆನ್ ಯಶಸ್ವಿ ಸೋಲಂಕಿ ಅವರು, ಮನೀಷಾ ಪಾದಿ ಅವರು, ಆ್ಯಂಡ್ ದೆನ್ ಭಾವನಾ ಕಾಂತ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ನಿಮಗೆ ಇಲ್ಲಿ ಗೊತ್ತಿರಲಿ, 2 ಗೊತ್ತಿರಲಿ ಸರ್. ಏನು ಮೇಡಮ್? ಎಲ್ಲರಿಗೂ ಸಹ ADC. ಓಕೆ, ಇವ್ರನ್ನ ನಾವೇನಂತ ಹೇಳ್ತೀವಿ? ರಾಷ್ಟ್ರಪತಿಗಳು ಅಥವಾ ಈ ಒಂದು ಗವರ್ನರ್ಗಳ ಸಹಾಯಕರು ಅಂತ ಹೇಳ್ತೀವಿ. ಓಕೆ, ಸೊ ಏಡ್ ಡಿ ಕ್ಯಾಂಪ್ ಅಂತ ಹೇಳ್ತೀವಿ. ಓಕೆ, ಅವರಿಗೆ ಸಹಾಯಕ ಆಗಿರ್ತಾರೆ. ಏಡ್ ಅಂದ್ರೆ ಏನು? ಸಹಾಯ ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ಸಹಾಯಕರಲ್ಲಿ ಮೊದಲ ಬಾರಿಗೆ 2 ಮಹಿಳೆಯರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ, ನೌಕಾ ಅಧಿಕಾರಿಗಳು. ಓಕೆ, ಸೊ ಒಂದು ರಾಷ್ಟ್ರಪತಿಗಳಿಗೆ ಒಬ್ಬರು, ಇನ್ನೊಂದು ಮಿಜೋರಾಂನ ಗವರ್ನರ್ಗೆ ಇನ್ನೊಬ್ಬರು. ಯಾರವರು ಅಂತ ಸರ್? ಈ ರಾಷ್ಟ್ರಪತಿಗಳು ಅಂತ ಕೇಳಿದ್ರೆ ಯಶಸ್ವಿ ಸೋಲಂಕಿ ಅವರು. ಹಾಗೆ ಈ ಮಿಜೋರಾಂನ ಗವರ್ನರ್ಗೆ ಅಂದರೆ ಮನೀಷಾ ಪಾದಿಯವರು. ಓಕೆ, ಯಾರಂತ ಹೇಳ್ತೀವಿ? ಒಂದು ಮನೀಷಾ ಪಾಡಿಯವರು ಅಂತ ಹೇಳ್ತೀವಿ. ಹೇಗೆ ನೆನ್ಪಿಟ್ಕೊಳ್ತೀರಿ ಇದನ್ನು? ಮಿಜೋರಾಂ ಮನೀಷಾ, ಮಿಜೋರಾಂ ಮನೀಷಾ, ಮನೀಷಾ ಮಿಜೋರಾಂ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಉಳಿದಿರೋದು ಒಂದೇ, ಯಶಸ್ವಿಯಾಗಿ ರಾಷ್ಟ್ರಪತಿಗಳಿಗೆ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಯಶಸ್ವಿ ಸೋಲಂಕಿ ಅವರು ನೆನ್ಪಿಡ್ತಾರೆ. ಓಕೆ, ಸೊ ಇದನ್ನು ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವಿ. ಸೊ ಅದಕ್ಕೆ ಡೈಲಿ ಕರೆಂಟ್ ಅಫೇರ್ಸನ್ನು ಮಿಸ್ ಮಾಡಬೇಡಿ. ಕರೆಂಟ್ ಅಫೇರ್ಸ್ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಇಲ್ಲಿ 2 ಮಾರ್ಕ್ಸ್ ಬಂತಲ್ವಾ ಈಸಿಯಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್, 2 ವಸ್ತುಗಳ ನಡುವಿನ ಅಂತರವನ್ನು 6 ಪಟ್ಟು ಹೆಚ್ಚಿಸಿದ್ದಾರೆ. ಎಷ್ಟು ಪಟ್ಟು ಸರ್? 6 ಪಟ್ಟು ಹೆಚ್ಚಿಸಿದರೆ ಅವುಗಳ ನಡುವಿನ ಗುರುತ್ವಾಕರ್ಷಣ ಬಲವು ಎಷ್ಟಾಗ್ತದೆ ಅಂತ. ಓಕೆ, ಎಷ್ಟಾಗಬಹುದು ಅವುಗಳ ನಡುವಿನ ಗುರುತ್ವಾಕರ್ಷಣ ಬಲ?
ಹೇಳ್ಬೋದಾ ಎಷ್ಟು ಆಗಬಹುದು ಅಂತ? 6 ಪಟ್ಟಾಗುತ್ತೆ. ಓಕೆ, ಗುರುತ್ವಾಕರ್ಷಣ ಬಲ 6 ಪಟ್ಟಾಗುತ್ತೆ ಅಂತೆ. ಓಕೆ, ಸೊ ಇಲ್ಲಿ ಸಮೀಪ ಇದಾವಲ್ವಾ? ಸೊ ಗುರುತ್ವಾಕರ್ಷಣ ಬಲ ಯಾವಾಗ ಹೆಚ್ಚಾಗುತ್ತೆ? ಸಮೀಪ ಬಂದಾಗ. ಓಕೆ, ಸೊ ಇಲ್ಲಿಂದ ಇಲ್ಲಿದ್ದದ್ದು ಅದು ಏನಾದರೂ ಇಲ್ಲಿಂದ ಇಲ್ಲಿಗೆ ಬಂದರೆ ಸಮೀಪ ಇದ್ದರೆ ಜಾಸ್ತಿ ಗುರುತ್ವಾಕರ್ಷಣ ಬಲ ಆಗುತ್ತೆ. ಓಕೆ, ಜಾಸ್ತಿ ಆಗುತ್ತೆ. ಸೊ ಮೀನ್ಸ್ 6 ಪಟ್ಟು ಆಗಬೇಕಾಗಿತ್ತು ಅಂದರೆ ಇದು ಸಮೀಪ ಬರಬೇಕಾಗಿತ್ತು. ಅದರ ಒಂದು ನಡುವಿನ ಅಂತರ ಮೀನ್ಸ್ ದೂರ ಹೆಚ್ಚಿಸಿದ್ರೆ ಅಲ್ಲ. ಓಕೆ, ಇಲ್ಲಿರೋದನ್ನು ಇಲ್ಲಿ ಮಾಡಿದ್ರೆ ಅಲ್ಲ ಅದು. ಓಕೆ, ಆಪ್ಷನ್ ಎ ರಾಂಗ್. ಓಕೆ, ಯಾಕೆಂದರೆ ಇದು 6 ಪಟ್ಟು ಹೆಚ್ಚಿಗೆ ಆಗ್ತದೆ ಅಂದರೆ ರಾಂಗೇ ಅದು. ಆಪ್ಷನ್ ಬಿ ಇದು ಹೆಚ್ಚಿಗೆ ಆಗ್ತದೆ ಅಂದರೆ ರಾಂಗೇ ಇದು. ಹಾಗಾದರೆ ಆಪ್ಷನ್ ಸಿ ಆಗುತ್ತಾ, ಆಪ್ಷನ್ ಡಿ ಆಗುತ್ತಾ? ಇಲ್ಲಿ ಬರುತ್ತೆ ಇವಾಗ. ಓಕೆ, ಸೊ ಇಲ್ಲಿ ಬರುತ್ತೆ ಯಾವುದಾಗುತ್ತೆ ಆನ್ಸರ್ ಅಂತ. ಯಾವುದಂದರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ 1/36 ಪಟ್ಟು ಕಡಿಮೆ ಆಗ್ತದೆ. ಓಕೆ, ಸೊ ಎಷ್ಟಿತ್ತು ಮೊದಲು ಒಂದಿತ್ತು ಅಂದರೆ ಅದರ 36 ಪಟ್ಟು ಕಡಿಮೆ ಆಗ್ತದೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, ಇದು ಹೇಗೆ ಹೇಳಿದ್ರಿ ಸರ್ ನೀವು? ಯಾವುದಾದ್ರೂ ಲಾದಲ್ಲಿ ಇದೆಯಾ ಇದು? ಹೌದು, ನ್ಯೂಟನ್ನ ಲಾ ಆಫ್ ಗ್ರಾವಿಟೇಷನ್ ಏನಂತ ಹೇಳುತ್ತೆ? ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r² ಅಂತ ಹೇಳ್ತೇವೆ. r² ಅಂದರೆ ಏನು? ದ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಏನಿದೆ ಅಲ್ವಾ ಅದನ್ನು ನಾವು r ಅಂತ ಹೇಳ್ತೇವೆ. ಸೊ ಮೀನ್ಸ್ ಇಲ್ಲಿ ಏನಾಗುತ್ತೆ, ಆರ್ ಎಷ್ಟು ಕೊಟ್ಟಿದ್ದಾನೆ ಡಿಸ್ಟೆನ್ಸ್? 6 ಪಟ್ಟು ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ 6 ಹಾಕಿ 6 36 ಬಂತಲ್ವಾ ನಿಮ್ಗೆ ಆನ್ಸರ್? ಸಿಂಪಲ್ ಆಗಿ ಈ ರೀತಿ ನೀವು ಹೇಳಿದ್ರು ಸಹ ಸಾಕಾಯಿತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ ಇಲ್ಲದಿದ್ದಾಗ ಮುಖ್ಯಮಂತ್ರಿಯನ್ನು ನೇಮಿಸುವ ಅಂತಿಮ ಅಧಿಕಾರ ಯಾರಿಗಿದೆ ಅಂತ. ಯಾರಿಗಿದೆ ಸರ್ ಈ ಒಂದು ಅಂತಿಮ ಅಧಿಕಾರ? ಹೇಳ್ಬೋದಾ ಯಾರಿಗಿದೆ ಅಂತ? ಯಾರಿಗಿರುತ್ತೆ ಸರ್? ಯಾರಿಗಿರುತ್ತೆ? ರಾಜ್ಯದಲ್ಲಿ ಮುಖ್ಯ ಇವರೇ, ರಾಜ್ಯಪಾಲರು. ಮುಗೀತು. ಹಾಗೆ ದೇಶದಲ್ಲಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಬಹುಮತ ಇಲ್ಲದಿದ್ದಾಗ ಪ್ರಧಾನಮಂತ್ರಿಯನ್ನು ನೇಮಿಸುವ ಅಂತಿಮ ಅಧಿಕಾರ ಯಾರಿಗಿರುತ್ತೆ ಸರ್? ರಾಷ್ಟ್ರಪತಿಗಿರುತ್ತೆ. ದೇಶದಲ್ಲಿ ಅಂತಂದರೆ ರಾಜ್ಯದಲ್ಲಿ ರಾಜ್ಯಪಾಲರಿಗಿರುತ್ತೆ. ಅಷ್ಟೇ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಹಾಗಾದರೆ ಈ ಒಂದು ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ಯಾವ ವಿಧಿಯನ್ವಯ ನೇಮಕ ಮಾಡಬಹುದು ಅಂತ? ಯಾವ ವಿಧಿಯನ್ವಯ ನೇಮಕ ಮಾಡ್ತಾರೆ ಸರ್ ಇವರನ್ನು? 164ನೇ ವಿಧಿಯನ್ವಯ ನೇಮಕ ಮಾಡ್ತಾರೆ. ಹಾಗಾದರೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ಯಾವ ವಿಧಿಯನ್ವಯ ನೇಮಕ ಮಾಡ್ತಾರೆ ಸರ್? 75ನೇ ವಿಧಿಯನ್ವಯ ನೇಮಕ ಮಾಡ್ತಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 124ನೇ ವಿಧಿ. ಇವರನ್ನು ಯಾರು ನೇಮಕ ಮಾಡ್ತಾರೆ ಸರ್? ಅಗೇನ್ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋನ ಅತ್ಯಂತ ಭಾರಿ ಪ್ರಕ್ಷೇಪಕ ವಾಹನ ಯಾವುದು? ಇದನ್ನು ಹೆಚ್ಚಾಗಿ ಬಾಹುಬಲಿ ಎಂದು ಕರೆಯಲಾಗ್ತದೆ ಅಂತ. ಸರ್ ಯಾವುದು ಸರ್ ಬಾಹುಬಲಿ? PSLV C-57. ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ಇದನ್ನು ನಾವು ಬಾಹುಬಲಿ ಅಂತ ಕರಿಬಹುದು ಅಂತ. ಇದನ್ನು ನಾವು ಇವಾಗ ಬಟ್ ಕರೆಯಲ್ಲ. ಯಾಕೆ ಕರೆಯಲ್ಲ? ಅದಕ್ಕೆ ಕರೆಯೋದೇ ಇಲ್ಲ. ಬಟ್ ನಿಮಗೆ ಇನ್ನೊಂದು ಇದಕ್ಕೆ ಕರೆಯಲ್ಲ ಅನ್ನೋದು ಸಹ ನೀವು ಎಲಿಮಿನೇಟ್ ಮಾಡ್ಬೋದು. ಯಾಕೆಂದರೆ ರೀಸೆಂಟಾಗಿ ಇದು 2-3 ಬಾರಿ ಫೇಲ್ ಆಗಿದೆ PSLV. ಓಕೆ, ಈ ಒಂದು PSLV ಏನಿದೆ ಅಲ್ವಾ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದು ಫೇಲ್ ಆಗಿದೆ ರೀಸೆಂಟಾಗಿ. ಬಟ್ ಇವಾಗ ಮತ್ತೆ ಸಕ್ಸಸ್ ಮಾಡಿಕೊಂಡ್ರು 105ನೇ ಒಂದು ಸ್ಯಾಟಲೈಟ್ ಲಾಂಚ್ ಮೂಲಕ. ಬಟ್ ಅದಕ್ಕಿಂತ ಮುಂಚೆ ಇದು 2-3 ಬಾರಿ ಫೇಲ್ ಆಗಿದೆ. ಸೊ ಅದಕ್ಕೆ ನಾವು ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ದೆನ್ GSLV MK2 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೀವೊಂದು LVM3 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೀವೊಂದು SSLV D2 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಎಲ್ಲರ ಉತ್ತರ ಯಾವುದಾಗಿರುತ್ತೋ? ಎಲ್ಲರ ಉತ್ತರ GSLV MK2 ಅಂತ ಆಗಿತ್ತು ಅಲ್ವಾ? ಬಟ್ ರಾಂಗ್. GSLV MK3 ಆ್ಯಕ್ಚುಲಿ. ಆ GSLV MK3ನ ನಾವು ಇನ್ನೊಂದು ಹೆಸರಿಂದ ಕರಿತೀವಿ LVM3 ಅಂತ ಹೇಳ್ತೀವಿ ನಾವು. ಓಕೆ, ಏನಂತ ಹೇಳ್ತೀವಿ? LVM3 ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, LVM3 ರೀಸೆಂಟಾಗಿ ಬ್ಲೂ ಬರ್ಡ್ ಆ ಒಂದು ಸ್ಯಾಟಲೈಟನ್ನು ಇದೇ ಲಾಂಚ್ ಮಾಡಿತ್ತಲ್ವಾ? 104 ಅಥವಾ 103 ಅದನ್ನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ಒಂದು ಸರಿ ಚಾರ್ಟ್ ನೋಡ್ಕೊಳ್ಳಿ. ಓಕೆ, ಸ್ವಲ್ಪ ನೆನಪು ಬರ್ತಿಲ್ಲ ಅದು. ಸೊ ಅದು ನಿಮಗೆ ಕಂಪ್ಲೀಟಾಗಿ ಚಾರ್ಟ್ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಯಾವ ನಂಬರ್ ಇದೆ 105, 104, 103, 102, 101 ಆ್ಯಂಡ್ ದೆನ್ 100 ಈ 6 ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಆ ಒಂದು ಲಾಂಚ್ನ ನೇಮಿಂಗ್ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಲಾಂಚ್ ಯಾವುದರಿಂದ ಮಾಡಿದ್ದಾರೆ, ಯಾವ ಒಂದು ವೆಹಿಕಲಿಂದ ಮಾಡಿದ್ದಾರೆ ಅಂತ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು LVM3 ಅಂತ ಹೇಳ್ತೀವಿ ಸರ್ನ, ಇದನ್ನು ನಾವು ಬಾಹುಬಲಿ ಅಂತ ಹೇಳ್ತೇವೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ನಿಮಗೆ LVM3 ಅಂತ ಕೊಟ್ಟಿರಲಿಲ್ಲ ಅಂದರೆ GSLV ಅಂತ ಆಪ್ಷನ್ ಇತ್ತು ಅಂದರೆ GSLVನೇ ರೈಟ್ ನಿಮಗೆ. ಬಟ್ ಈ ಕಂಪೇರೇಟಿವ್ 4 ಆಪ್ಷನ್ಗಳಲ್ಲಿ ನಾವು GSLV MK2 ಅನ್ನೋ ಬದಲಾಗಿ GSLV MK3 ಅಂತ ಹೇಳ್ತೇವೆ. ಓಕೆ, ಇದು ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ LVM3 ಇದನ್ನು ಯಾಕೆ ಬಳಸ್ತಾರೆ ಅಂತ ಕೇಳ್ತಾನೆ ಸರಿನಾ. ಸೊ ಈ ಒಂದು PSLV ಬಳಸ್ಬೋದಾಗಿತ್ತಲ್ವಾ, ಇಲ್ಲಾಂದರೆ SSLV ಬಳಸ್ಬೋದಾಗಿತ್ತಲ್ವಾ ಅಂತ. ಯಾಕೆಂದರೆ ಹೆವಿ ಲಿಫ್ಟ್ ಮಾಡೋ ಸಲುವಾಗಿ ನಾವು GSLV ಇಲ್ಲ ಅಂತ ನೀವು ಒಂದು LVM3 ನಾವು ಬಳಸ್ತೀವಿ ಅಂತ ಹೇಳಬೇಕಾಗುತ್ತೆ ನೀವು. ಏನಂತ? ಈ ಒಂದು ಹೆವಿ ಲಿಫ್ಟ್ ಮಾಡೋ ಸಲುವಾಗಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇಸ್ರೋ ಸ್ಥಾಪನೆ ಆಗಿರುತ್ತೆ ಇವಾಗ 1969 ಆಗಸ್ಟ್ 15 ಅಂದು ಇದು ಸ್ಥಾಪನೆ ಆಗಿದೆ. ಅದು ಸಹ ನಿಮಗೆ ಸ್ಟಾಟಿಕಲಿ ಗೊತ್ತಿರಲಿ. ಹಾಗಾದರೆ ಇದರ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಸರ್? ವಿ ನಾರಾಯಣ್ ಅಂತ ಹೇಳ್ತೀವಿ. ಸರ್ ಯಾರಿದ್ದಾರೆ? ವಿ ನಾರಾಯಣ್ ಅವರು ಇದರ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಜಯನಗರದ ಹಂಪಿ ವ್ಯಾಪಾರಿಗಳು ಪ್ರಾಥಮಿಕವಾಗಿ ವಿದೇಶಿ ವ್ಯಾಪಾರಕ್ಕಾಗಿ ಯಾವ ಕರಾವಳಿ ಪ್ರದೇಶವನ್ನು ಬಳಸುತ್ತಿದ್ದರು ಅಂತ ಕೇಳಿದಾನೆ. ಸರ್ ಯಾವ ಒಂದು ಪ್ರದೇಶವನ್ನು ಬಳಸುತ್ತಿದ್ದರು ಅಂತ?
ಸರ್ ಕೋರಮಂಡಲ ಕರಾವಳಿ, ಮಲಬಾರ್ ಕರಾವಳಿ ಆ್ಯಂಡ್ ದೆನ್ ಕೊಂಕಣ ಕರಾವಳಿ ಮತ್ತು ಗುಜರಾತ್ ಕರಾವಳಿ ಅಂತ ಕೊಟ್ಟಿದ್ದಾನೆ. ಸರ್ ಇಲ್ಲಿ ನಮ್ಮ ಕೆನರಾ ಕರಾವಳಿ ಇಲ್ಲ ಅಲ್ಲ. ಓಕೆ, ಫಸ್ಟ್ ಕೆನರಾ ಕರಾವಳಿ ಇಲ್ಲ, ಆ್ಯಂಡ್ ನೆಕ್ಸ್ಟ್ ಮ್ಯಾಕ್ರಲ್ ಕರಾವಳಿ ಅಂತ ಇಲ್ಲ, ಆ್ಯಂಡ್ ನೆಕ್ಸ್ಟ್ ನಮ್ಮ ಕರ್ನಾಟಕದ ಕರಾವಳಿ ಅಂತ ಇಲ್ಲ. ಸೊ ಹಾಗಾದರೆ ಯಾವುದು ನಿಯರ್ ಬೈ ಯಾವುದಾಗುತ್ತೆ? ಓಕೆ, ಸೊ ಇವಾಗ ನನಗಿದು ಬೇಕು ಅಂತ ನಾನು ಇಷ್ಟಪಡ್ತೀನಿ. ನನಗೆ ಬೇಕು ಅಂತಂದರೆ ನನಗೆ iPhone 16 ಪ್ರೋನೇ ಬೇಕು ಅಂತ ಪಪ್ಪ ಒಂದು ಕಪಾಳಿ ಕೊಟ್ಟರು ಅಂತಂದರೆ ಅವಾಗ ಬೇಡ, ನನಗೆ iPhone 15 ಆದರೂ ಬೇಕು, ಅದು ಆಪ್ಷನ್ ಇರಲಿಲ್ಲ ಅಂತಂದರೆ ಮೀನ್ಸ್ ಆಪ್ಷನ್ ನಮ್ಗೆ ಚೇಂಜ್ ಆಗುತ್ತಲ್ವಾ. ಸೊ ಹಾಗೆ ಇಲ್ಲಿ ಸಹ ನಮ್ಮ ಆಪ್ಷನ್ ಚೇಂಜ್ ಆಗಬೇಕು. ಇದು ಇಲ್ಲ ಅಂತಂದರೆ ಮತ್ತೊಂದು ಹೋಗಬೇಕು. ಯಾವುದಿದೆ ಮತ್ತೆ ನಮಗೆ ನಿಯರ್? iPhone 15 Pro Max ಇದೆ ಸರ್. ಸೊ ಹಾಗಾದರೆ ಇಲ್ಲಿ ಯಾವುದಾಗುತ್ತೆ? ಕೋರಮಂಡಲ ಇದು 13 ಇದೆ ಸರ್, ಇದು ಆಗಲ್ಲ. ಆ್ಯಂಡ್ ದೆನ್ ಕೊಂಕಣ್ ಇದೆ ಸರ್, ಇದು 12 ಆಯಿತು, ಭಾಳ ಓಲ್ಡ್ ಆಯಿತು, ಮೀನ್ಸ್ ಭಾಳ ದೂರ ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗುಜರಾತ್, ಸೊ ಇದು ಸಹ ಅದಕ್ಕಿಂತ ದೂರ ಆಗುತ್ತೆ. ಸೊ ನಿಯರ್ ಆಗಿರ್ತಕ್ಕಂಥದ್ದು ಯಾವುದು? ಸರ್ ಈ ಒಂದು ಮಲಬಾರ್ ಕರಾವಳಿ ತೀರ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಮಂಗಳೂರು ಪೋರ್ಟ್ಗೆ ನಿಯರ್ ಆಗಲ್ವಾ ಮಲಬಾರ್ ಅಲ್ವಾ? ಮೀನ್ಸ್ ನಮ್ಮ ಕರ್ನಾಟಕ ಕರಾವಳಿ ತೀರಕ್ಕೆ, ಕೆನರಾ ಕರಾವಳಿ ತೀರಕ್ಕೆ ಅತಿ ನಿಯರ್ ಆಗ್ತಕ್ಕಂಥದ್ದು ಯಾವುದು? ಸರ್ ಒಂದು ಮಲಬಾರ್ ಕರಾವಳಿ ತೀರ ಅಂತ ಹೇಳ್ತೀವಿ. ಸರ್ ಕೊಂಕಣ ಕರಾವಳಿ ತೀರ ಆಗುತ್ತಲ್ಲ ಅಂತ. ಬಟ್ ಕೊಂಕಣ ಕರಾವಳಿ ತೀರ ನಿಮಗೆ ಗೊತ್ತಿರಲಿ, ಈ ನಮ್ಮ ಭಾರತ ಏನಿದೆ ಅಲ್ವಾ, ಇಲ್ಲಿ ನಮ್ಮ ಕರ್ನಾಟಕ ಕರಾವಳಿ ತೀರ ಇದೆ, ಇಲ್ಲಿ ಮಲಬಾರ್ ಇದೆ, ಆ್ಯಂಡ್ ದೆನ್ ಕೊಂಕಣ ಇಷ್ಟು ದೊಡ್ಡದಾಗಿದೆ ಅದು. ಓಕೆ, ಅದು ಸಹ ನಮಗಿಂತ ಜಾಸ್ತಿ ಉದ್ದವಾಗಿದೆ. ಅತಿ ಕಡಿಮೆ ಇರೋದೇ ನಾವೇ. 343 ಕಿಲೋಮೀಟರ್ ಇದೆ ನಮ್ಮದು ಕರಾವಳಿ ತೀರ. ಅವ್ರದ್ದು ಜಾಸ್ತಿ ಉದ್ದ ಇದೆ, 600 ಸಮಥಿಂಗ್ ಇದೆ ಅವ್ರದ್ದು. ಓಕೆ, ಸೊ ಮೀನ್ಸ್ ಇಲ್ಲಿ ನಾವು ಇವರಿಗೆ ಸ್ವಲ್ಪ ಸಮೀಪ ಆಗ್ತೀವಿ ಅಂತ ನಾವು ಮಲಬಾರ್ನ ಚೂಸ್ ಮಾಡ್ಕೊಳ್ತೇವೆ. ಸರಿನಾ? ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ಮಲಬಾರ್ ಕರಾವಳಿ ತೀರ ಅಂತ ಹೇಳ್ತೇವೆ. ಸೊ ನಿಮಗೆ ಹೇಳಿದ್ದೆ ಕರಾವಳಿ ತೀರದ ಮೇಲೆ ಪ್ರಶ್ನೆ ಕೇಳ್ತಾನೆ, ನೋಡ್ಕೊಳ್ಳಿ ಅಂತ. ಓಕೆ, ಬಂದಿದೆ ನೋಡಿ ಕ್ವಶನ್. ಸೊ ಇಲ್ಲಿ ನಾವು ಟೋಟಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದ್ಕೊಂಡಿದ್ದಾವೆ ಅಂತ ಕೇಳಿದಾಗ ಸರ್ 9 ಅಂತ ಹೇಳ್ತೀವಿ. ಹಾಗಾದರೆ 9 ಯಾವುದು ಅಂತ? ಸರ್ ಯಾವುದು ಸರ್ 9 ಹೇಳ್ಬೋದಾ? ಯಾವುದಾದ್ರು 9? ಸರ್ ಒಂದು ಗುಜರಾತ್ದು ಕಚ್ ಕರಾವಳಿ ತೀರ ಅಂತ ಹೇಳ್ತೀವಿ. ಓಕೆ, ಇಲ್ಲಾಂದರೆ ಗುಜರಾತ್ನ ಕರಾವಳಿ ತೀರ ಅಂತ ಹೇಳ್ತೀವಿ, ಇಲ್ಲಾಂದರೆ ಕಾಠಿಯಾವಾಡ್ ತೀರ ಅಂತ ಹೇಳ್ತೀವಿ. ಹೌದು, ಒಂದಾಯಿತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಾರಾಷ್ಟ್ರ ಮತ್ತು ಗೋವಾದು ಸೇರಿ ನಾವು ಕೊಂಕಣ ಕರಾವಳಿ ತೀರ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ 3ನೇದು ಸರ್ ನಮ್ಮ ಕರ್ನಾಟಕ ಕರಾವಳಿ ತೀರ, ಇಲ್ಲಾಂದರೆ ಕೆನರಾ ಕರಾವಳಿ ತೀರ, ಇಲ್ಲಾಂದರೆ ಮ್ಯಾಕ್ರಲ್ ಕರಾವಳಿ ತೀರ ಅಂತ ಹೇಳ್ತೀವಿ. 3 ಮುಗೀತು. ಆ್ಯಂಡ್ ನೆಕ್ಸ್ಟ್ ಈ ಒಂದು 4ನೇದು ಮಲಯಾಳಂದು. ಓಕೆ, ಅದು ಈ ಒಂದು ಕೇರಳ ಅಂತ ಹೇಳ್ತೀವಿ. ಅವ್ರದ್ದು ನಾವು ಮಲಬಾರ್ ಕರಾವಳಿ ತೀರ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ 5ನೇದು ಯಾವುದು ಸರ್? ಈ ಒಂದು ತಮಿಳುನಾಡು ಕೋರಮಂಡಲ ಕರಾವಳಿ ತೀರ ಅಂತ ಹೇಳ್ತೀವಿ. 6ನೇದು ಯಾವುದು ಸರ್? ಈ ಒಂದು ಆಂಧ್ರ ಪ್ರದೇಶದ ಸರ್ಕಾರ ಕರಾವಳಿ ತೀರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಒಡಿಶಾದು ಉತ್ಕಲ ಕರಾವಳಿ ತೀರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ವೆಸ್ಟ್ ಬೆಂಗಾಲ್ದು ಇದನ್ನು ನಾವು ವಂಗ ಅಥವಾ ಬಂಗ ಕರಾವಳಿ ತೀರ ಅಂತ ಹೇಳ್ತೀವಿ. 9 ಆಯ್ತಲ್ವಾ? ನೆನ್ಪಿಟ್ಕೊಳ್ಳಿ. ಹಾಗಾದರೆ ಹೈಯೆಸ್ಟ್ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಸರ್? ಗುಜರಾತ್ ಸರ್. ಹಾಗಾದರೆ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಸರ್? ಯಾವುದು ಅಂದರೆ ಸರ್ ದಟ್ ಈಸ್ ತಮಿಳುನಾಡು. ಆಂಧ್ರ ಪ್ರದೇಶ ಇತ್ತಲ್ಲ ಸರ್, ಚೇಂಜ್ ಆಗಿದೆ ಲಾಸ್ಟ್ ಇಯರ್ ಡೇಟಾ. ಓಕೆ, ಟೆಲಿಗ್ರಾಮಲ್ಲಿ ಹಾಕಿದ್ದೆ ಅಲ್ವಾ ನಿಮಗೆ? ಆ್ಯಂಡ್ ದೆನ್ ಸಾಕಷ್ಟು ಹೇಳಿದ್ದೇನೆ ನಿಮಗೆ. ಸೊ ಅದಂದರೆ ಸೆಕೆಂಡ್ ಇರೋದು ಅದು ತಮಿಳುನಾಡು. ಆ್ಯಂಡ್ ದೆನ್ ಥರ್ಡ್ ಇರೋದು ಯಾವುದು ಅಂದರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಆಂಧ್ರ ಪ್ರದೇಶ. ಇದಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಒಂದು 12-15 ಕಿಲೋಮೀಟರ್ ಅಷ್ಟೇ ಕಡಿಮೆ ಇದೆ. ಓಕೆ, ಆ್ಯಂಡ್ ದೆನ್ ಹಾಗಾದರೆ ಅತಿ ಕಡಿಮೆ ಇರತಕ್ಕಂಥದ್ದು ಯಾವುದು ಸರ್? ನಮ್ಮದೇ ಯಾವುದು? ಗೋವಾ. ಓಕೆ, ಸೊ ನಮ್ದಲ್ಲ ಗೋವಾ. ಓಕೆ, ಗೋವಾದ ನಂತರ ಯಾವುದು ಅಂತ ಹೇಳ್ತೀವಿ? ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ನಮ್ಮದು ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಇದೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಗೋವಾದು 100 ಕಿಲೋಮೀಟರ್ ಆಗುತ್ತೆ, ನಮ್ಮದು 343 ಕಿಲೋಮೀಟರ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಭದ್ರತಾ ಉದ್ದೇಶಗಳಿಗಾಗಿ ಪೊಲೀಸರು ರಾತ್ರಿ ಸಮಯದಲ್ಲಿ ಮಾಡುವ ತಪಾಸಣೆ ಅಥವಾ ಈ ಒಂದು ಸುತ್ತುವಿಕೆಯನ್ನು ಏನೆಂದು ಕರೆಯಲಾಗ್ತದೆ ಅಂತ? ಓಕೆ, ಬೀಟ್ ಹೋಗ್ತಾರೆ ಅಂತ ಹೇಳ್ತಾರಲ್ವಾ, ಬೀಟ್ ಪೊಲೀಸರು ನೈಟ್ ಬರ್ತಾರಲ್ಲ ಸುತ್ತಾಡ್ಕೊಳ್ತಾ. ಸೊ ಅದನ್ನು ಏನಂತ ಹೇಳ್ತಾರೆ? ಅದನ್ನು ನಾವು ಗಸ್ತು ಅಂತ ಹೇಳ್ತೀವಿ. ಹೆಸರನ್ನ ಏನಂತ ಹೇಳ್ತೀವಿ? ಒಂದು ಗಸ್ತು ಅಂತ ಹೇಳ್ತೀವಿ. ಗಸ್ತು ಪೊಲೀಸರು ರಾತ್ರಿ ಎಲ್ಲ ತಿರುಗಾಡ್ತಿದ್ದಾರೆ, ನೀವೆಲ್ಲ ಸೇಫ್ ಆಗಿರ್ಬೋದು ಮನೆಯಲ್ಲಿ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರಲ್ವ. ಸೊ ಗಸ್ತು ಅಂತ ಹೇಳ್ತೀವಿ. ಸರ್ ಇನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಪ್ಯಾಟ್ರೋಲಿಂಗ್ ಅಂತ ಹೇಳ್ಬೋದು, ಎಕ್ಸಾಕ್ಟ್ ವರ್ಡ್. ಓಕೆ, ಏನಂತ ಹೇಳ್ತೀವಿ ಸರ್? ಪ್ಯಾಟ್ರೋಲಿಂಗ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಪ್ಯಾಟ್ರೋಲಿಂಗ್. ಓಕೆ, ಪೆಟ್ರೋಲಿಂಗ್ ಅಲ್ಲ, ಪ್ಯಾಟ್ರೋಲಿಂಗ್. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇದನ್ನ ಮೇಲೆ ಪೊಲೀಸರ ಮೇಲೆ ಏನೋ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದಿದೆ ಅನಿಸುತ್ತೆ SSGD ಅವರಿಗೆ. ಕೇಳ್ತಿದ್ದೆ ನೋಡಿ, ಅವ್ರದ್ದು ಮೇಂಟೈನ್ ಮಾಡ್ತಕ್ಕಂಥ ಡೈರಿ ಹೆಸರೇನು? ಆ್ಯಂಡ್ ದೆನ್ ಅವರು ಏನಾದರೂ ನಿಮಗೆ ಬನ್ನಿ ಸ್ವಲ್ಪ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಏನಂತ ಹೇಳ್ತಾರೆ? ಸಮನ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಅವ್ರು ಏನಾದರೂ ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರೆ ಅದನ್ನು ಏನಂತ ಹೇಳ್ಬೋದು? FIR ಅಂತ ಹೇಳ್ಬೋದು. ಈ ರೀತಿ ಕ್ವಶನ್ ಕೇಳ್ತಿದ್ದಾನೆ. ಸ್ವಲ್ಪ ಪೊಲೀಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ನೀವು ಸಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪಾರಾದೀಪ್ ಬಂದರು ಯಾವ ಭಾರತೀಯ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಸರ್ ಪಾರಾದೀಪ್ ಇರೋದು ನಿಮಗೆ ಒಡಿಶಾದಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ವಿಶಾಖಪಟ್ಟಣಂ ಬಂದರು ಕಂಡುಬರೋದು ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದು? ವಿಶಾಖಪಟ್ಟಣಂ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕಲ್ಕತ್ತಾ ಬಂದರು ಕಂಡುಬರೋದು ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಚೆನ್ನೈ ಬಂದರು ಕಂಡುಬರೋದು ನಿಮಗೆ ಈ ಒಂದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನವಶೇವಾ ಬಂದರು ಕೇಳಬಹುದು ನಿಮಗೆ. ನವಶೇವಾ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಂಗಳೂರು ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು ಸರ್? ಇದು ಗುಜರಾತಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವುದು ಅಂತ ಹೇಳ್ತೀವಿ? ಈ ಒಂದು ಮಂದ್ರಾ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಹಾಗೇನು ಈ ಒಂದು ಗುಜರಾತ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕೊಚ್ಚಿ ಆ್ಯಂಡ್ ದೆನ್ ಕೊಲ್ಲಂ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಅದು ಕಂಡುಬರೋದು ಈ ಒಂದು
ಕೇರಳ ಅಂತ ಹೇಳ್ತೇವೆ. ಸೊ ಅದು ನೆನಪಿಟ್ಕೊಳ್ಳಿ. ಬಂದ್ರ ಮೇಲೆ ನಿಮಗೆ ಕೇಳ್ತಾ ಇದ್ದಾನೆ ಅಂದರೆ ಮೀನ್ಸ್ ಫೋಕಸ್ ಮಾಡ್ತಾನೆ. ಸೊ ಏನು ಈ ಒಂದು ಕ್ಲಾಸ್ ನಂತರ ನೀವು ಎರಡು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಸ್ಪೆಸಿಫಿಕ್ ಆಗಿ ಕರಾವಳಿ ತೀರ ಯಾವ್ಯಾವ ರಾಜ್ಯದಲ್ಲಿ ಇದಾವೆ ಆ್ಯಂಡ್ ದೆನ್ ಎಷ್ಟೆಷ್ಟು ಕಿಲೋಮೀಟರ್ ಅನ್ನೋದು ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದರಗಳ ಬಗ್ಗೆ ಫಿಕ್ಸ್ ನೋಡ್ಕೊಳ್ಳಿ, ಬರುತ್ತೆ ಒಂದು ಕ್ವಶನ್, ಫಿಕ್ಸ್ ಒಂದಲ್ಲ ಎರಡು ಕ್ವಶನ್ ಬರುತ್ತೆ. ಇದೇ ಶಿಫ್ಟಲ್ಲಿ ನಿಮ್ಗೆ ಎರಡು ಕೇಳಿದಾನೆ ಅಂದರೆ ನಿಮ್ಮ ಶಿಫ್ಟಲ್ಲೂ ಸಹ ಸ್ವಲ್ಪ ಲಕ್ಕಿದ್ರೆ ಎರಡು ಕ್ವಶನ್ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಂತ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದನ್ನು. ಯಾಕೆ ಸರ್, ಒಬ್ಬ ನಾಗರಿಕನಾಗಿ ಕರೆಂಟ್ಲಿ ಓಕೆ ಸೋ ಕಾಲ್ಡ್ ಇಂಟೆಲಿಜೆಂಟ್ ಅಂತ ಅನ್ಸ್ಕೊಳ್ಳೋದಲ್ಲ, ಮತ್ತು ಜಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಆಗಿ ನಾವು ತಿಳ್ಕೊಂಡಾಗ ಇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಭಾರತ ಕಂಡಂತಹ ಕೆಲವು ಬುದ್ಧಿವಂತ ಪ್ರಧಾನಿಗಳಲ್ಲಿ ಇವರೊಬ್ಬರು ಅಂತ ಹೇಳ್ತೀವಿ ನಾವು. ಓಕೆ, ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ. ಹಾಗಾದರೆ ಇವರು ಟೋಟಲಿ ಎಷ್ಟು ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು? ಸೊ ಇವರು ಟೋಟಲಿ 3 ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಹಾಗಾದರೆ ಮೊದಲನೇದು ಯಾವಾಗ ಅಂತ ಕೇಳಿದ್ದಾನೆ. ಮೊದಲನೇದು ಯಾವಾಗ ಸ್ವೀಕರಣೆ ಮಾಡ್ತಾರೆ? ಯಾವಾಗ ಅಂದರೆ ಸರ್ ಇವರು 16 ಮೇ 1996 ಫಸ್ಟ್ ಟೈಮ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಇದು ಶಾರ್ಟ್ ಟರ್ಮಲ್ಲಿ ಇರುತ್ತೆ, ಬಟ್ ಇವ್ರದ್ದು ಫಸ್ಟ್ ಟೆನ್ಯೂರ್ ಇರೋದು. ಆ್ಯಂಡ್ ನೆಕ್ಸ್ಟ್ ಎರಡನೇ ಟೈಮಲ್ಲಿ ಯಾವಾಗ ಅಂದರೆ ಸರ್ 1998 ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಇವಾಗಲೂ ಸಹ ಒಂದೇ ವರ್ಷ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಅಗೇನ್ 1999 ಎಲೆಕ್ಷನ್ ಆಗುತ್ತಲ್ವಾ, 1999 ಏನಾಗುತ್ತೆ, ಅವರು ಮತ್ತೆ ಆಯ್ಕೆಯಾಗಿ ಬರ್ತಾರೆ. ಆಯ್ಕೆಯಾಗಿ ಬಂದು 2004 ಅಧಿಕಾರದಲ್ಲಿರ್ತಾರೆ. ಇವರ ಅಧಿಕಾರದ ಅವಧಿಯಲ್ಲೇ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗ್ತಾರೆ. ಆ್ಯಂಡ್ ದೆನ್ ಮುಂದೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲೂ ಸಹ ರಾಷ್ಟ್ರಪತಿಗಳಾಗಿ ಇರ್ತಾರೆ. ಯಾರು? APJ ಅಬ್ದುಲ್ ಕಲಾಂ ಅವರು. ಎಷ್ಟನೇ ರಾಷ್ಟ್ರಪತಿಗಳು APJ ಅಬ್ದುಲ್ ಕಲಾಂ ಅವರು? ನಮ್ಮ ಭಾರತದ್ದು ಸರ್ 11ನೇ ರಾಷ್ಟ್ರಪತಿಗಳು. ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ಏನು ಅಂತಂದರೆ 1998 ಇವರು ಅಧಿಕಾರ ಕಳೆದುಕೊಳ್ತಾರೆ. ಓಕೆ, ಸೊ ಅಧಿಕಾರ ಯಾಕೆ ಕಳೆದುಕೊಳ್ತಾರೆ? ಒಂದೇ ಒಂದು ಓಟಿಂದ, ಓಕೆ, ಒಂದೇ ಒಂದು ಇವರ ವಿರುದ್ಧದ ಓಟಿಂದ ಇವರ ಪಕ್ಷವನ್ನು ಇವರು ಕಳ್ಕೊಳ್ತಾರೆ. ಅವಾಗ ಇವ್ರು ಹೇಳಿರ್ತಕ್ಕಂಥ ಮಾತೇನು ಅಂತಂದರೆ, ಒಂದು ಓಟ್ ನನಗೇನು ಆಗೋದಿಲ್ಲ, ನಾನು ಇದ್ರ ಜನರ ಸೇವೆ ಮಾಡೋಕ್ಕೆ ಇಲ್ಲಿ ಬಂದಿರತಕ್ಕಂಥವನು. ಸೊ ಇಲ್ಲಿ ನಾನು ಏನೋ ಒಂದು ಹಾರ್ಸ್ ಟ್ರೇಡಿಂಗ್ ಮಾಡಿ ನಾನು ಒಬ್ಬನ ಯಾವನೋ ಸಹ ಕೊಂಡ್ಕೊಳ್ಳಲ್ಲ. ಓಕೆ, ಯಾರಿಗೆ ದೇಶದ ಒಂದು ಸೇವೆ ಮಾಡೋಕ್ಕೆ ಇಷ್ಟ ಇರುತ್ತಲ್ವ ಅವನಾಗಲಿ ಪ್ರಧಾನಮಂತ್ರಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ. ಓಕೆ, ಸೊ ಇವಾಗ 7 ಜನ 14 ಜನ 20 ಜನ ಅಂತ ಹಾರ್ಸ್ ಟ್ರೇಡಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಸೊ ಪಕ್ಷ ಯಾವುದೇ ಆಗಿದ್ರು ಸಹ ದ ಗ್ರೇಟೆಸ್ಟ್ ಮ್ಯಾನ್ ಅಂತ ಹೇಳ್ಬೋದು ಅಂದರೆ ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳ್ಬೋದು. ಅಂದರೆ ಇವ್ರದೇ ಸಮಯದಲ್ಲಿ 2ನೇ ಟೈಮ್ ಪೋಖ್ರಾನಲ್ಲಿ ಅಣುಪರೀಕ್ಷೆ ಆಗುತ್ತೆ. ಅದು ಸಹ ನಿಮ್ಗೆ ಗೊತ್ತಿರಲಿಲ್ಲ. ಆಪರೇಷನ್ ಶಕ್ತಿ ಅಂತ ಅದಕ್ಕೆ ನೇಮ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಆಪರೇಷನ್ ಶಕ್ತಿ ಅಂತ ಕೊಡ್ತಾರೆ. ಫಸ್ಟ್ ಟೆಸ್ಟ್ ಆಗಿರುತ್ತಲ್ಲ ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ, ಅದನ್ನು ನಾವು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ತೇವೆ. ಯಾಕೆ? ಬುದ್ಧ ಅವರ ಹೆಸರು ಮೇಲೆ ಅದನ್ನು ಇಡ್ತಾರೆ. ಓಕೆ, ಸೊ ಆ ಒಂದು ಮೇ ತಿಂಗಳಲ್ಲಿ, ಬಿಕಾಸ್ ಬುದ್ಧ ಪೂರ್ಣಿಮಾ ಆ ದಿನ ಇರುತ್ತೆ ಅನ್ನೋ ಕಾರಣದಿಂದಾಗಿ ಅದಕ್ಕೆ ಸ್ಮೈಲಿಂಗ್ ಬುದ್ಧ ಅಂತ ನೇಮಿಂಗ್ ಕೊಡ್ತಾರೆ. 1974 ಇದು ಆಗಿರೋದು 1998 ಒಂದು 74 ಫಸ್ಟ್ ಪೋಖ್ರಾನ್ ಟೆಸ್ಟ್, ಆ್ಯಂಡ್ ದೆನ್ ಈ ಒಂದು 98 ಸೆಕೆಂಡ್ ಪೋಖ್ರಾನ್ ಟೆಸ್ಟ್. ಸೊ ಎರಡನೇದಕ್ಕೆ ಆಪರೇಷನ್ ಶಕ್ತಿ ಅಂತ ಕೊಡ್ತಾರೆ. ಕೊಟ್ಟಿರ್ತಕ್ಕಂಥ ಹೆಸರು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸರ್ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು. ಓಕೆ, ಅದನ್ನು ಟೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಮ್ಮ ಅಬ್ದುಲ್ ಕಲಾಂ ಅವರು ಅಂತ ಹೇಳ್ಬೋದು. ಓಕೆ, ಅವರು ಸಹ ಅದಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕ್ವಶನ್ಗೆ ಆನ್ಸರ್ ಯಾವುದಾಗಿತ್ತು ಹಾಗಾದರೆ ಸರ್ 16 ಮೇ 1996. ಆ್ಯಂಡ್ ದೆನ್ ಇಲ್ಲಿವರೆಗೆ ಏನು ಕತೆ ಹೇಳ್ದಲ್ಲ, ಇದು ಕತೆ ನಿಮಗೆ ಸುಮ್ಮನೆ ಏನೂ ಅಲ್ಲ, ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ. ಲಾಸ್ಟ್ ಐ ಥಿಂಕ್ VAO ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಆರ್ BMTC ಎಕ್ಸಾಮ್ KA ನಡೆಸಿರ್ತಕ್ಕಂಥ ಎಕ್ಸಾಮಲ್ಲಿ ಸೇಮ್ ಕ್ವಶನ್ ಕೇಳಿದ್ದ. ಓಕೆ, ಸೊ ಎಷ್ಟು ಇದರಿಂದ ಓಟ್ಗಳಿಂದ ಆ್ಯಂಡ್ ದೆನ್ ಏನು ಅಂತ ಕೇಳಿದ, ಬಟ್ ಸೇಮ್ ಇದೇ ಕಥೆಯಿಂದನೇ ಕೇಳಿದ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಕೈಗಾರಿಕಾ ನೀತಿಯ ಅಡಿಯಲ್ಲಿ ಭಾರತದಲ್ಲಿ ಸಣ್ಣ ಪ್ರಮಾಣದ ಮತ್ತು ಕುಟೀರ ಕೈಗಾರಿಕೆಗಳ ಅಭಿವೃದ್ಧಿಗೆ ಗರಿಷ್ಠ ಆದ್ಯತೆ ನೀಡಲಾಗಿತ್ತು ಅಂತ ಕೇಳಿದ್ದಾನೆ. ಯಾವ ಕೈಗಾರಿಕಾ ನೀತಿಯ ಅಡಿಯಲ್ಲಿ? ಯಾವುದಕ್ಕೆ? ಭಾರತದ ಸಣ್ಣ ಪ್ರಮಾಣದ ಮತ್ತು ಕುಟೀರ ಕೈಗಾರಿಕೆಗಳಿಗೆ. ಓಕೆ, ಯಾವುದಿರಬಹುದು ಸರ್? 1991, 1956, 1977 ಆ್ಯಂಡ್ 1993 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ ಕೈಗಾರಿಕಾ ನೀತಿ ಅಡಿಯಲ್ಲಿ ಹೇಳ್ಬೋದಾ ಯಾವುದಾಗುತ್ತೆ ಅಂತ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು 1977ನ ಒಂದು ಕೈಗಾರಿಕಾ ನೀತಿ ಅಡಿಯಲ್ಲಿ ಅಂತ ಹೇಳ್ತೀವಿ. ಸರ್ ಎಷ್ಟು ಒಂದು 1977ನ ಒಂದು ಕೈಗಾರಿಕಾ ನೀತಿ ಅಡಿಯಲ್ಲಿ ಈ ಸಣ್ಣ ಮತ್ತು ಕುಟೀರ ಕೈಗಾರಿಕೆಗಳ ಅಭಿವೃದ್ಧಿಗೆ ಗರಿಷ್ಠ ಗಮನವನ್ನು ನೀಡಲಾಗ್ತದೆ. ಇವಾಗ 1977ರಲ್ಲಿ ಯಾರಿದ್ರವಾಗ ಪ್ರಧಾನಿ? ಸರ್ ಇಂದಿರಾ ಗಾಂಧಿ ಅವರು ಇರ್ತಾರೆ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 1977 ಏನು ಪಾಲಿಸಿ ಬರುತ್ತಲ್ವಾ ಕೈಗಾರಿಕಾ ನೀತಿ, ಇದರಲ್ಲಿ ಜಾಸ್ತಿ ಯಾವುದಕ್ಕೆ ಫೋಕಸ್ ಮಾಡಿದ್ರು ಅಂತ? ಯಾವುದಕ್ಕೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಕಾಟೇಜ್ ಸೆಕ್ಟರ್ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರ. ಆ್ಯಂಡ್ ದೆನ್ 1991 ಸೊ ಇದು ಲಿಬರೇಷನ್, ಪ್ರೈವೇಟೇಷನ್ ಆ್ಯಂಡ್ ದೆನ್ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಈ ಒಂದು ಯಾವುದು LPG ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು FDI ರಿಫಾರ್ಮ್ಸ್ ಇರ್ತಾರೆ ಇಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಫೇರಾ ಹೋಗಿ ಫೇಮ್ ಆಗುತ್ತೆ 1999. ಆ್ಯಂಡ್ ದೆನ್ ಈ ಒಂದು ಡಿಲೈಸೆನ್ಸಿಂಗ್ ಆಗುತ್ತೆ ಪ್ರೈವೇಟ್ ಇದೆಲ್ಲ ಸಹ. ಓಕೆ, ಇದನ್ನು ಸಹ ಎಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವುದೇ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಯಾರ ಶಿಫಾರಸು ಸಲಹೆ ಮೇರೆಗೆ ವಿಧಿಸಲಾಗ್ತದೆ ಅಂತ ಕೇಳಿದಾನೆ. ಯಾರ ಒಂದು ಶಿಫಾರಸಿನ ಮೇಲೆಗೆ?
ಓಕೆ. ಸೊ ನಮ್ಮ ಕರ್ನಾಟಕದ ಮೇಲೆ ರಾಷ್ಟ್ರಪತಿ ಆಡಳಿತ ಅಥವಾ ಈ ಒಂದು 356ನೇ ವಿಧಿ ಹೇರಿಕೆ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಸೊ ಯಾರ ಸಲಹೆ ಬೇಕು ಫಸ್ಟ್ ಅಂತ? ರಾಷ್ಟ್ರಪತಿಗಳೇನು ದ್ರೌಪದಿ ಮುರ್ಮು ಅವರು ಹಾಕ್ತೀನಿ ನಿನ್ನ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಅಂತ ಹಾಕ್ಬಿಡ್ತಾರ? ಇಲ್ಲ, ನಮ್ಮ ಕರ್ನಾಟಕದ ಥಾವರ್ ಚಂದ್ ಗೆಹ್ಲೋಟ್ ಅವ್ರು ಹೇಳಬೇಕು, ಓಕೆ ಇಲ್ಲಿ ಯಾಕೋ ಸ್ವಲ್ಪ ಹದಗೆಡ್ತಾ ಇದೆ, ಬನ್ನಿ ಮೇಡಮ್ ನೀವೇ ಅಂತ. ಸೊ ಅವಾಗ ಅವರು ಬರ್ತಾರೆ. ಸೊ ಮೀನ್ಸ್ ರಾಜ್ಯದ ರಾಜ್ಯಪಾಲರು ಸಲಹೆಯ ಮೇರೆಗೆ ಅವರು ಶಿಫಾರಸು ಮಾಡಬೇಕು. ಅದರ ಮೇರೆಗೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಈ ಒಂದು ರಾಷ್ಟ್ರಪತಿ ಆಡಳಿತ ಹೇರಲಾಗ್ತದೆ ಒಂದು ರಾಜ್ಯದ ಮೇಲೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ನಿಮಗೆ ಇನ್ನೊಂದು ಫಿಕ್ಸ್ ಕ್ವಶನ್ ಸಿಕ್ತು. ಏನು? ತುರ್ತು ಪರಿಸ್ಥಿತಿಯ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಿದ್ದಾನೆ. ಓಕೆ, ಯಾವುದರ ಮೇಲೆ? ತುರ್ತು ಪರಿಸ್ಥಿತಿಯ ಮೇಲೆ. ಸೊ ಹಾಗಾದರೆ ಈ ಒಂದು ತುರ್ತು ಪರಿಸ್ಥಿತಿ ಯಾವ್ಯಾವ್ದು ವಿಧಿ ಕಂಡು ಬರ್ತದೆ? 352, 356, 360. 352 ಅಂತ ಹೇಳುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಟೋಟಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ್ದಾರೆ ನಮ್ಮ ಭಾರತ ಮೇಲೆ? ಸರ್ 3 ಬಾರಿ. ಹಾಗಾದರೆ 352 ಇದ್ರ ಬಗ್ಗೆ ಹೇಳುತ್ತೆ, ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಹಾಗಾದರೆ ಟೋಟಲಿ ನಮ್ಮ ಕರ್ನಾಟಕದ ಮೇಲೆ ಎಷ್ಟು ಬಾರಿ ಹೇರಲಾಗಿದೆ? 6 ಬಾರಿ ಹೇರಲಾಗಿದೆ. ಹಾಗಾದರೆ 360 ಏನಂತ ಹೇಳುತ್ತೆ? ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಹಾಗಾದರೆ ಎಷ್ಟು ಬಾರಿ ನಮ್ಮ ಭಾರತ ಮೇಲೆ ಹೇರಲಾಗಿದೆ? ಸರ್ 0 ಬಾರಿ ಹೇರಲಾಗಿದೆ. ಓಕೆ, ಎಷ್ಟು ಬಾರಿ? 0 ಬಾರಿ ಅಂತ ಹೇಳ್ತೇವೆ. ಸೊ ಅದು ನೆನ್ಪಿಟ್ಕೊಳ್ಳಿ, ಇದು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಫಸ್ಟ್ ಟೈಮ್ ಯಾವ ರಾಜ್ಯದ ಮೇಲೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು ಅಂತ? ಸರ್ ದ್ಯಾಟ್ ಈಸ್ ಒಂದು ಪಂಜಾಬ್ ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ರೀಸೆಂಟಾಗಿ ಯಾವ ರಾಜ್ಯದ ಮೇಲೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು? ಸರ್ ದ್ಯಾಟ್ ಈಸ್ ಒಂದು ಮಣಿಪುರ್ ಅಂತ ಹೇಳ್ತೇವೆ. ಸರ್ ಯಾವ ರಾಜ್ಯ? ಒಂದು ಮಣಿಪುರ ರಾಜ್ಯ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಅದು ಸಹ ನಿಮಗೆ ಕೇಳುವ ಚಾನ್ಸಸ್ ಸಾಕಷ್ಟು ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕರಾವಳಿ ಬಯಲನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗ್ತದೆ? ಸರ್ ನಮ್ಮ ಕರ್ನಾಟಕದ ನಾವು ಕೆನರಾ ಅಥವಾ ಕರಾವಳಿ ತೀರ ಅಂತ ಹೇಳ್ತೀವಿ. ಕೆನರಾ ಕರಾವಳಿ ತೀರ, ಇಲ್ಲ ಅಂತಂದರೆ ಒಂದು ನಾವು ಮ್ಯಾಕ್ರಲ್ ಕರಾವಳಿ ತೀರ, ಇಲ್ಲಾಂದರೆ ಕರ್ನಾಟಕ ಕರಾವಳಿ ತೀರ ಅಂತ ಹೇಳ್ತೀವಿ. ಓಕೆ, ಸೊ ಮೀನ್ಸ್ ಇದು ಸರ್ ಡಬಲ್ ಆಗಿಲ್ವಾ ಕ್ವಶನ್ ಅಂತ? ಓಕೆ, ಮೀನ್ಸ್ ಅದರದೇ ಕ್ವಶನ್ ಸ್ವಲ್ಪ ಇಲ್ಲಿ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ, ಅದೇ ಕ್ವಶನ್ ಇದು. ಆ್ಯಂಡ್ ನೆಕ್ಸ್ಟ್, ಮಾರ್ಚ್ 2021ರಲ್ಲಿ 2021, 22ರಿಂದ 25, 26ರವರೆಗೆ ಮುಂದುವರಿಸಲು ಭಾರತ ಸರ್ಕಾರವು ಯಾವ ಪ್ರಮುಖ ಕ್ರೀಡಾ ಯೋಜನೆಗೆ ಅನುಮೋದನೆ ನೀಡಿತು ಅಂತ ಕೇಳಿದಾನೆ. ಸರ್ ನಾನು ಯಾವುದಕ್ಕೆ ಅನುಮೋದನೆ ನೀಡಿದೆ ಅಂತ? ಯಾವುದಾಗಿರ್ಬೋದು ಅದು? ಯಾವುದಕ್ಕೆ? ಯಾವುದಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಟಾಪ್ಸ್ ಅಂತ ಹೇಳ್ತೀವಿ. ಸಾರಿ, ಟಾಪ್ಸ್ ಅಲ್ಲ, ಈ ಒಂದು ಖೇಲೋ ಇಂಡಿಯಾ ಮೂಮೆಂಟ್ ಅಂತ ಹೇಳ್ತೀವಿ. ಸರ್ ಯಾವುದಂತ ಹೇಳ್ತೀವಿ ಈ ಒಂದು ಖೇಲೋ ಇಂಡಿಯಾ ಯೋಜನೆ ಅಂತ ಹೇಳ್ತೀವಿ. ಸರ್ ಇದನ್ನು ಕಂಟಿನ್ಯೂಯೇಷನ್ ಮಾಡೋಕ್ಕೆ ಇವರು ಅನುಮೋದನೆ ನೀಡಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, 2021ರಿಂದ 2022ರಿಂದ 2025, 26ರವರೆಗೆ 450 ಕೋಟಿ ಮೊತ್ತವನ್ನು ಯಾವ ಪ್ರಮುಖ ಉಪಕ್ರಮ ಅಥವಾ ಘಟಕಕ್ಕಾಗಿ ನಿಗದಿಪಡಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದಕ್ಕಾಗಿ ಅಂದರೆ ಸರ್ ದ್ಯಾಟ್ ಈಸ್ ಈ ಡಿಜಿಟಲ್ ಪಾವತಿಗಳ ಪ್ರೋತ್ಸಾಹನೆಗಾಗಿನ ಪ್ರೋತ್ಸಾಹಕ ಯೋಜನೆ ಅಂತ ಹೇಳಿದ್ವಿ. ಸರಿನಾ? ಸೊ ಮೀನ್ಸ್ ಈ ಒಂದು ಇನ್ಸೆಂಟಿವ್ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಡಿಜಿಟಲ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಸರ್ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸಮ್ ಟಾಪಿಕ್ನ ನೋಡ್ಕೊಳ್ಳುವ ಇಲ್ಲಿ. ಓಕೆ, ಸೊ ಏನಂದರೆ ಮಾಳವ ಪ್ರಸ್ಥಭೂಮಿ ಮೇಲೆ ಪ್ರಶ್ನೆ ಕೇಳಿದಾನಂತೆ. ಸೊ ಮೀನ್ಸ್ ಎಕ್ಸಾಕ್ಟ್ ಏನು ಕ್ವಶನ್ ಕೇಳಿದಾನೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಏನೇನು ಅಂತ ನಾವು ನೋಡ್ಕೊಳ್ಳುವ. ಏನು ಇದು ಮಾಳವ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತೆ? ಸರ್ ಇದು ಮಧ್ಯಪ್ರದೇಶ, ರಾಜಸ್ಥಾನದ ಭಾಗದಲ್ಲಿ ಇದು ಕಂಡು ಬರುತ್ತೆ. ಯಾವುದೇ ಒಂದು ಮಾಳವ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಸರಿನಾ? ಸೊ ಆ್ಯಂಡ್ ದೆನ್ ಇದು ಬಸಾಲ್ಟ್ ಶಿಲೆಗಳಿಂದ ಕೂಡಿಕೊಂಡಿದೆ. ಸರಿನಾ? ಇದು ಬಸಾಲ್ಟ್ ಶಿಲೆಗಳಿಂದ ಕೂಡಿಕೊಂಡಿದೆ. ಆ್ಯಂಡ್ ದೆನ್ ಇದರಲ್ಲಿ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ನದಿಗಳು ಯಾವುದಾದ್ರು ಕಂಡುಬರ್ತವೆ ಈ ಒಂದು ಮಾಳವ ಪ್ರಸ್ಥಭೂಮಿಯಲ್ಲಿ? ಸರ್ ಚಂಬಲ್ ನದಿ ಕಂಡುಬರುತ್ತೆ, ಕಾಳಿ ಸಿಂಧ್ ನದಿ ಕಂಡುಬರುತ್ತೆ. ಓಕೆ, ಕಾಳಿ ಅಲ್ಲ, ಆ್ಯಂಡ್ ದೆನ್ ಸಿಂಧ್ ಅಷ್ಟೇ ಇಲ್ಲ, ಕಾಳಿ ಸಿಂಧ್ ನದಿ ಕಂಡುಬರುತ್ತೆ. ಕಾಳಿ ನದಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಕಾಳಿ ನದಿ ನೇಪಾಳದಲ್ಲಿ ಸಹ ಕಂಡುಬರುತ್ತೆ. ಆ್ಯಂಡ್ ದೆನ್ ಸಿಂಧ್ ನದಿ ಅನ್ನೋದು ಈ ಒಂದು ಸಿಂಧು ಅಂತ ಏನು ಹೇಳ್ತೀವಲ್ವಾ, ಅದು ನಮ್ಮ ಭಾರತದಲ್ಲಿ ಮತ್ತು ಈ ಒಂದು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಬಟ್ ಅವೆರಡನ್ನೂ ಸಹ ಸೇರಿರ್ತಕ್ಕಂಥ ಒಂದು ಹೆಸರು ಏನು ಅಂದರೆ ಒಂದು ಕಾಳಿ ಸಿಂಧ್ ಅಂತ ಹೇಳ್ತೀವಿ, ಅದು ಈ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಬೆಟ್ವಾ ನದಿ ಕಂಡುಬರುತ್ತೆ. ಎಲ್ಲಿ? ಇದೇ ಒಂದು ಮಧ್ಯಪ್ರದೇಶದಲ್ಲಿ. ಆ್ಯಂಡ್ ದೆನ್ ಕೇನ್ ಅನ್ನುವ ನದಿ ಸಹ ಕಂಡುಬರುತ್ತೆ. ಎಲ್ಲಿ? ಇದೆ ಒಂದು ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ADC, ಅಲ್ಲಿ ನಿಮಗೆ ಏನಂತ ಹೇಳಿದೆ AD ಕ್ಯಾಂಪ್ ಅಂತ. ಓಕೆ, ಯಾರು? ಈ ಒಂದು ಯಶಸ್ವಿ ಸೋಲಂಕಿ ಮತ್ತು ಈ ಮನೀಷಾ ಪಾದಿ ಅವ್ರ ಬಗ್ಗೆ ಹೇಳಿದೆ. ಆ್ಯಂಡ್ ಮತ್ತೆ ನಿಮಗೆ ADC ಅಂತ ಇದು ಕ್ವಶನ್ ಸಹ ಕೇಳ್ಬೋದು ನಿಮಗೆ. ಯಾವುದ್ರ ಮೇಲೆ? ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ. ಅದನ್ನು ನಾವು ಆ್ಯಂಟಿಬಾಡಿ ಡ್ರಗ್ಸ್ ಕಾಂಜುಗೇಟ್ಸ್ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಫುಲ್ ಫಾರ್ಮ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಸಮ್ ಇನ್ಫಾರ್ಮೇಷನ್ ಇದೆ. ಓಕೆ, ಏನಿದೆ ಇನ್ಫಾರ್ಮೇಷನ್? ಸರ್ 1996 ಈ ಒಂದು ಮೇ 16ರಂದು ಫಸ್ಟ್ ಪ್ರಮಾಣವಚನ ತಗೊಳ್ತಾರೆ. ಎಷ್ಟು ದಿನ ಇರ್ತಾರೆ? 13 ದಿನ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ 1998 ಇಂದ 1999ವರೆಗೆ 2ನೇ ಟರ್ಮ್. ಇದನ್ನು 3ನೇ ಟರ್ಮ್ ಯಾವಾಗ ಅಂದರೆ ಸರ್ ಫುಲ್ ಟರ್ಮ್ 1999 ಇಂದ 2004 ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇವರು ಪೋಖ್ರಾನ್ 2 ಪರಮಾಣು ಪರೀಕ್ಷೆ ನಡೆಸ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಗೋಲ್ಡನ್ ಕ್ವಾಡ್ರಿಲೇಟರಲ್ನ ತರ್ತಾರೆ. ಯಾವಾಗ? ಸರ್ 1999 ಅಂತ ಹೇಳ್ತೀವಿ. ಯಾವಾಗ ಈ ಒಂದು ಗೋಲ್ಡನ್ ಕ್ವಾಡ್ರಿಲೇಟರಲ್ ತಂದಿರತಕ್ಕಂಥ ವರ್ಷ ಯಾವಾಗ? 1999 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇವರೇ ತೊಗೊಂಡು ಬಂದಿರ್ತಾರೆ ಆ್ಯಕ್ಚುಲಿ. ಯಾವಾಗ? 2000 ಇಸ್ವಿಯಲ್ಲಿ 2000. ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಹುಟ್ಟಿದ ದಿನವಾಗಿರ್ತಕ್ಕಂಥ ಡಿಸೆಂಬರ್ 25 ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ 2015ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ. ಓಕೆ, ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ
ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವವರು ಯಾರು ಅಂತ. ಯಾರು ನೀಡ್ತಾರೆ ಸರ್? ಇಲ್ಲಿ ಮಂತ್ರಿಮಂಡಲ ಸಲಹೆ ನೀಡ್ತದೆ. ಆ್ಯಂಡ್ ದೆನ್ ರಾಷ್ಟ್ರಪತಿಗಳು ಯಾರಿಗೆ ಸಲಹೆಯನ್ನು ಕೇಳ್ತಾರೆ ಅಂದರೆ ಸರ್, ಅದು ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಸಲಹೆಯನ್ನು ಕೇಳ್ತಾರೆ. ಯಾವ ಒಂದು ವಿಧಿಯ ಮೂಲಕ ಸರ್? 143ನೇ ವಿಧಿಯ ಮೂಲಕ. ಅದನ್ನು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು 1836 ಒಂದು ದಂಗೆಯ ಬಗ್ಗೆ ಕೇಳಿದಾನಂತೆ. ಏನು ಕೇಳಿದಾನೆ? 1836 ದಂಗೆ. ಇದನ್ನು ನಾವು ಅಮರ ಸುಳ್ಯ ದಂಗೆ ಅಥವಾ ಈ ಒಂದು ಕೆನರಾ ದಂಗೆ ಅಥವಾ ಇಲ್ಲಾಂದರೆ ಒಂದು ಕಲ್ಯಾಣಪ್ಪ ಕುಟಕಾಯಿ ದಂಗೆ ಅಂತ ಸಹ ಕರೆಯಲಾಗ್ತದೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಏನು? ಈ ಒಂದು 1836-37 ದಂಗೆ, ಅಮರ ಸುಳ್ಯ ದಂಗೆ ಅಂತ ಹೇಳ್ತೀವಿ, ಇಲ್ಲಾಂದರೆ ಕೆನರಾ ದಂಗೆ ಅಂತ ಹೇಳ್ತೀವಿ, ಇಲ್ಲಾಂದರೆ ಒಂದು ಕಲ್ಲಣ್ಣಪ್ಪನ ಕುಟಕಾಯಿ ದಂಗೆ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ SSC GD ಏಪ್ರಿಲ್ 28 ಥರ್ಡ್ ಶಿಫ್ಟಿನ SSC GD ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ. ಓಕೆ, ಯಾರು SSC GD ಎಕ್ಸಾಮ್ ಬರೀತಿರಲ್ವ, ಆ್ಯಂಡ್ ದೆನ್ ಯಾರು ಮುಂಬರ್ತಕ್ಕಂಥ ಡಿ ಗ್ರೂಪ್ ಆ್ಯಂಡ್ ದೆನ್ NTPC ಎಕ್ಸಾಮ್ ಬರೀತಿರಲ್ವ, ಅವರಿಗೆ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ, ಅವರಿಗೆ ಸಹ ಉಪಯೋಗ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.